ಸೊಸೆಯೋ ಮನೆ ಮಗನೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಪುತ್ರ ನಿಖಿಲ್ ಪರ ಬ್ಯಾಟಿಂಗ್ ಇಳಿದ ಅಪ್ಪ ಕುಮಾರಸ್ವಾಮಿ. ಅಂಬಿ ಹೆಸರಲ್ಲೇ ಎದುರಾಳಿಗಳ ಮೇಲೆ ಎಚ್ಡಿಕೆ ಬಾಣ ಬಿಟ್ಟಿದ್ದೇಕೆ? ಮಂಡ್ಯ ಅಭಿವೃದ್ಧಿ ಪಣಕ್ಕಿಟ್ಟು ಅನುಕಂಪದ ಅಲೆ ತಡೀತಾರ ಸಿಎಂ. ಸೊಸೆ ಸುಮಲತಾ ವಿರುದ್ಧ ಮನೆ ಮಗ ಅಸ್ತ್ರ ಬಿಟ್ಟಿದ್ದೇಕೆ? ಇದು ಇವತ್ತಿನ ವಿಶೇಷ. ಸೊಸೆಯೋ ಮನೆ ಮಗನೋ. ನಾನು ಮಂಡ್ಯದ ಸೊಸೆ ಅನ್ನುವಂಥದ್ರ ಮೂಲಕವಾಗಿಯೇ ನಾಮಪತ್ರದ ದಿನ ಸುಮಲತಾ ಅವರು ತನ್ನನ್ನು ತಾನು ಪರಿಚಯಿಸಿಕೊಳ್ಳುವಂತಹ ಕೆಲಸವನ್ನ, ಯಾಕಂದ್ರೆ JDSನ ನಾಯಕರು ಅವರು ಗೌಡ್ತಿ ಅಲ್ಲ ಅನ್ನುವಂತಹ ಟೀಕೆಯನ್ನು ಮಾಡಿದಕ್ಕೆ ಆ ಉತ್ತರದ ಮೂಲಕವಾಗಿ ಸುಮಲತಾ ತಮ್ಮ ಮಾತನ್ನ ಆರಂಭಿಸಿದರು. ಆದರೆ ಇವತ್ತು ಕುಮಾರಸ್ವಾಮಿಯವರು ತಮ್ಮ ಪುತ್ರನ ಪರವಾಗಿ, ಯಾಕಂದ್ರೆ ನಾಮಪತ್ರ ಸಲ್ಲಿಕೆ ದಿವಸ ಹೋಗಿದ್ರು, ಆದರೆ ಇವತ್ತು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿರುವಂತಹ ಸಿಎಂ ಕುಮಾರಸ್ವಾಮಿಯವರು, ನಾನು ಇಲ್ಲಿಯ ಮನೆ ಮಗ, ನಿಮ್ಮ ಮನೆ ಮಗನನ್ನು ಉಳಿಸಿ, ನಿಮ್ಮ ಮನೆ ಮಗನನ್ನು ಗೆಲ್ಲಿಸಿ ಅನ್ನುವಂತಹ ಮಾತುಗಳನ್ನು ಹೇಳಿ ಭಾವನಾತ್ಮಕವಾಗಿ ಮಂಡ್ಯದ ಜನರನ್ನು ಸ್ಪಂದಿಸುವಂತಹ, ಅವರ ಮನಗೆಲ್ಲುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಎಷ್ಟರ ಮಟ್ಟಿಗೆ ಇದರಲ್ಲಿ ಯಶಸ್ಸು ಸಿಗುತ್ತೆ ಅನ್ನುವಂಥ ವಿಚಾರವೂ ಕೂಡ ಇದೆ. ಇದರ ಬಗ್ಗೆ ಡೀಟೇಲ್ ಆಗಿರುವಂಥ ರಿಪೋರ್ಟನ್ನು, ಯಾವ ರೀತಿಯಾಗಿ ಇವತ್ತು ಪ್ರಚಾರ ಸಾಗಿತ್ತು ಅನ್ನೋದರ ಬಗ್ಗೆನ ಒಂದು ರಿಪೋರ್ಟನ್ನು ಮೊದಲಿಗೆ ನೋಡೋಣ. ನನ್ನ ಮಗ ಇವತ್ತು ಚುನಾವಣೆ ನಿಂತಿದ್ದಾರೆ ಮಂಡ್ಯದಲ್ಲಿ. ತಪ್ಪ ಪರ್ಸನಲ್ ಟಾರ್ಗೆಟಿಂಗು, ಮಹಿಳೆಯರ ಬಗ್ಗೆ ಗೌರವ ಇಲ್ಲದೆ ಇರೋಂಥ ಮಾತುಗಳು ನಿಮ್ಮ ಕುಟುಂಬದವರಾಗಲಿ ನಿಮ್ಮ ಪಕ್ಷದ ಲೀಡರ್ಸ್ ಆಗಲಿ ಹೇಳ್ಕೊಂಡು ಬಂದಿದ್ದಾರೆ. ಪಾಪ ಅಂಬರೀಷ್ ಬದುಕಿದ್ದಾಗ ಅವ್ರನ್ನ ಮುಗ್ಸಕ್ಕೆ ಹೋದಾರ ಅವರೆಲ್ಲ ರಾಜಕೀಯವಾಗಿ. ಸರ್, ಈ ಸಲ ಎಲ್ಲರೂ ಸ್ವಾಭಿಮಾನದಲ್ಲಿ ನಿಂತಿದ್ದಾರೆ ಸರ್. ಅಭಿಮಾನ ಬೇರೆ, ಸ್ವಾಭಿಮಾನ ಇನ್ನೂ ಬೇರೆ ಸರ್. ಮಂಡ್ಯದ ರಣಕಣಕ್ಕೆ ಸಿಎಂ ಎಂಟ್ರಿ. ಪುತ್ರನ ಪರವಾಗಿ ಹಳ್ಳಿಗಳಲ್ಲಿ ಅಪ್ಪನ ಬ್ಯಾಟಿಂಗ್. ಮಂಡ್ಯದ ಅಭಿವೃದ್ಧಿ ವರ್ಸಸ್ ಅನುಕಂಪದ ಬಗ್ಗೆ ಚರ್ಚೆ. ಪಕ್ಷೇತರ ಅಭ್ಯರ್ಥಿ ಸುಮಲತಾರಿಂದ ಮುಂದುವರಿದ ಬಿರುಸಿನ ಪ್ರಚಾರ. ಸುಮಾಗೆ ಸಾಥ್ ಕೊಟ್ಟು ಮಂಡ್ಯದ ಸ್ವಾಭಿಮಾನದ ಬಗ್ಗೆ ದರ್ಶನ್ ಡೈಲಾಗ್. ಹೀಗೆ ಸಕ್ಕರೆ ನಾಡಿನ ಸ್ಟಾರ್ ವಾರ್ನಲ್ಲಿ ಈಗ ಬಿಸಿ ಬಿಸಿ ಮಾತುಗಳು ಬಿರುಸು ಬಾಣದ ರೂಪ ಪಡೆದಿವೆ. ಮಂಡ್ಯದಲ್ಲಿ ಪುತ್ರನ ಪರ ಪ್ರಚಾರಕ್ಕಿಳಿದ ಅಪ್ಪ ಕುಮಾರಸ್ವಾಮಿ ಮಗನನ್ನ ಮಂಡ್ಯದಲ್ಲಿ ಕಣಕ್ಕಿಳಿಸಿದ್ದು ತಪ್ಪೇ ಅಂತ ಪ್ರಶ್ನಿಸಿ ಪ್ರಚಾರ ಶುರು ಮಾಡಿದ್ದಾರೆ. ನನ್ನ ಮಗ ಇವತ್ತು ಚುನಾವಣೆ ನಿಂತಿದ್ದಾರೆ ಮಂಡ್ಯದಲ್ಲಿ. ತಪ್ಪ ನನ್ನ ಮಗ ಮಂಡ್ಯದಲ್ಲಿ ಚುನಾವಣೆ ನಿಲ್ಲಿರ್ತಕ್ಕಂಥದ್ದು. ದುಡಿಮೆ ಮಾಡಿರ್ತಕ್ಕಂಥ ನಿಮ್ಮನೆ ಮಕ್ಕಳು ನಿಮ್ಮ ಆಶೀರ್ವಾದ ಪಡೆಯಲಿಕ್ಕೆ ಈ ಮಂಡ್ಯ ಜಿಲ್ಲೆಯಲ್ಲಿ ಚುನಾವಣೆ ನಿಲ್ಲದೇ ಮಹಾನ್ ಅಪರಾಧವಿದೆ. ಇಷ್ಟೇ ಅಲ್ಲ, ಮಗ ಇಲ್ಲೇ ಇರ್ತಾನೆ, ಇಲ್ಲಿನ ಜನರ ಕಷ್ಟ ಸುಖ ಆಲಿಸ್ತಾನೆ. ಅಷ್ಟೇ ಅಲ್ಲ, ಇಲ್ಲೇ ಮಣ್ಣಾಗ್ತಾನೆ ಅಂತ ಹೇಳಿ ಜನರ ಮನ ಗೆಲ್ಲಲು ಭಾವನಾತ್ಮಕ ವಿಚಾರಗಳನ್ನ ಪ್ರಸ್ತಾಪಿಸಿದ್ದಾರೆ. ಇವತ್ತು ನನ್ನ ಮಗ ಏನು ಚುನಾವಣೆಯಲ್ಲಿ ಮತ ಹಾಕಿಸ್ಕೊಂಡು ನಿಮ್ಮನ್ನು ಮರೆತು ಹೋಗೋದಿಲ್ಲ. ಈ ಜಿಲ್ಲೆಯ ಮಣ್ಣಲ್ಲಿ ಬದುಕ್ತಾನೆ, ಈ ಜಿಲ್ಲೆಯ ಮಣ್ಣಲ್ಲಿ ಮಣ್ಣಾಗ್ತಾನೆ. ಆ ಜಿಲ್ಲೆಯ ಬಗ್ಗೆ ಅವನು ಇರ್ತಕ್ಕಂಥ ಒಂದು ಹೃದಯದಲ್ಲಿ ಭಾವನೆ ನಿಂತ್ಕೊಂಡಿದ್ದಾನೆ. ಈಗಾಗಲೇ ಕಳೆದ 15 ದಿವಸದಿಂದ ಹಳ್ಳಿಯ ಮೇಲೆ ಅವನು ಬಡ್ತಾ ಇದ್ದಾನೆ. ನನಗಿಂತಲೂ ಬಹಳ ಬಡವರ ಬಗ್ಗೆ ಅನುಕಂಪದಿಂದ ಕೆಲಸ ಮಾಡ್ತಕ್ಕಂಥ ನಡವಳಿಕೆಯನ್ನು ಅವನೇನು ಬೆಳೆಸ್ಕೊಂಡಿದ್ದಾನೆ. ಈ ಜಿಲ್ಲೆಯಲ್ಲಿ ಶಾಶ್ವತವಾದಂತಹ ಹೆಸರು ನೀವು ನಮಗೇನು ಕೊಟ್ಟಿದ್ದೀರಿ ಅದು ಉಳಿಸ್ತಾನೆ ಅಂತಕ್ಕಂಥ ನಂಬಿಕೆ ನನಗೆ ಬಂದಿದ್ದರಿಂದ ಈ ಚುನಾವಣೆ ನಿಂತಿದ್ದೇನೆ. ಇಷ್ಟು ದಿನ ನಾನು ಮಂಡ್ಯದ ಸೊಸೆ ಅಂತ ಹೇಳಿ ಜನರ ಮುಂದೆ ಮತಯಾಚನೆ ಮಾಡ್ತಿದ್ದ ಸುಮಲತಾಗೆ ಸಿಎಂ ಕುಮಾರಸ್ವಾಮಿ ಮನೆ ಮಗನ ಹೆಸರಲ್ಲಿ ಕೌಂಟರ್ ನೀಡೋಕೆ ಶುರು ಮಾಡಿದ್ದಾರೆ. ನೀವು ಬೆಳೆಸಿದ ಮನೆ ಮಗ ನಾನು ಅಂತಲೇ ಜನರ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಿದ್ದಾರೆ. ನನಗೆ ನಂಬಿಕೆ ಇದೆ. ಮಂಡ್ಯ ಜಿಲ್ಲೆಯ ನನ್ನ ತಾಯಂದರು, ಮಂಡ್ಯ ಜಿಲ್ಲೆಯ ನನ್ನ ರೈತ ಬಂಧುಗಳು, ನನ್ನ ಯುವಕರು ನನಗೆ ಯಾವುದೇ ಕಾರಣಕ್ಕೂ ಇವತ್ತು ವಿಷ ಹಾಕೋದಿಲ್ಲ, ಅಮೃತ ಕೊಡ್ತೀನಿ ಅಂತಕ್ಕಂಥದ್ದು ನಂಬಿಕೆ. ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಛಲದಲ್ಲಿ ನಾನು ಹೊರಟಿದ್ದೇನೆ. ನನ್ನ ನಿಮ್ಮ ಮನೆಯ ಮಗನಾಗಿ ಸ್ವೀಕಾರ ಮಾಡಿದ್ದೇನೆ. ಈ ಮನೆಯ ಮಗನ ಮೇಲೆ ಯಾವುದೇ ಅನುಮಾನ ಪಡಬೇಡಿ. ಮಂಡ್ಯದಲ್ಲಿ ಏನಾದ್ರು ಒಂದು ಸಣ್ಣ ನೋವಾದ್ರೆ ನಾನು ಎಲ್ಲೇ ಇದ್ರೂ ತಕ್ಷಣ ಸ್ಪಂದಿಸ್ತಕ್ಕಂಥವ್ರು ನಾನು. ಇನ್ನು ಮಂಡ್ಯ ಅಂದಮೇಲೆ ಅಂಬರೀಷ್ ಹೆಸರು ಮರೆಯೋಕ್ಕಾಗುತ್ತಾ? ಸಿಎಂ ಪ್ರಚಾರದಲ್ಲೂ ಅಂಬಿ ಹೆಸರು ಪ್ರಸ್ತಾಪವಾಗಿದೆ. ಕಾಂಗ್ರೆಸ್ನಲ್ಲಿರುವ ತಮ್ಮ ಎದುರಾಳಿಗಳ ವಿರುದ್ಧ ಅಂಬಿ ಹೆಸರು ಹೇಳ್ತಲೇ ಟೀಕಾ ಪ್ರಹಾರ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಎಲ್ಲಾ ಪಕ್ಷಗಳು ಒಂದಾಗಿದ್ದಾರೆ. ಕಾಂಗ್ರೆಸ್
ಕಾಂಗ್ರೆಸ್ ಅಂದ್ರೆ ಎಲ್ಲ ಮೂರು ಕಾಂಗ್ರೆಸ್ನವರಲ್ಲ, ಮೂರು ಕಾಂಗ್ರೆಸ್ನವರು ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ನಮ್ಮಿಂದಲೇ ಬೆಳೆದ್ರಲ್ಲ, ನಮ್ಮಿಂದಲೇ ಬೆಳೆದು ಟೋಪಿ ಹಾಕಿ ನೋಡಿದ್ದಾರೆ. ಅವರು ನಮ್ಮ ಟೀಮು. ಪಾಪ ಅಂಬರೀಷ್ ಅಣ್ಣ ಬದುಕಿದ್ದಾಗ ಅವ್ರನ್ನ ಮುಗ್ಸಕ್ ಹೋದಾರ ಅವರೆಲ್ಲ ರಾಜಕೀಯವಾಗಿ. ಈಗ ಇವ್ರನ್ನ ಎತ್ತಕ್ಕೆ ಹೊರಟವ್ರ ಮೇಲೆ, ಈಗ ಇವ್ರನ್ನ ಎತ್ತಕ್ಕೆ ಹೊರಟವ್ರೆ. ಆ ಅಂಬರೀಷ್ ಅವ್ರನ್ನ ಮುಗಿಸ್ತವ್ರು. ಅವ್ರು ನಂಬ್ಕೊಂಡು ಪಾಪ ಚುನಾವಣೆ ನಿಂತಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಅವರು. ಸಿಎಂ ಕುಮಾರಸ್ವಾಮಿ ಮಂಡ್ಯದಲ್ಲಿ ಪ್ರಚಾರ ನಡೆಸುತ್ತಿರುವಾಗ ಮತ್ತೊಂದೆಡೆ ನಟ ದರ್ಶನ್ ಬಿರುಸಿನ ಪ್ರಚಾರ ನಡೆಸಿ ಸುಮಲತಾ ಪರ ಮತಯಾಚಿಸುತ್ತಿದ್ದಾರೆ. ಇದೇ ವೇಳೆ ಮಂಡ್ಯದ ಸ್ವಾಭಿಮಾನದ ಚುನಾವಣೆ ಇದು, ದುಡ್ಡಿಗಾಗಿ ನಿಮ್ಮನ್ನ ಮಾರಿಕೊಳ್ಬೇಡಿ ಅಂತ ಮತದಾರರಲ್ಲಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಸರ್, ಈ ಸಲ ಎಲ್ಲರೂ ಸ್ವಾಭಿಮಾನದಲ್ಲಿ ನಿಂತಿದ್ದಾರೆ ಸರ್. ಅಭಿಮಾನ ಬೇರೆ, ಸ್ವಾಭಿಮಾನ ಇನ್ನೂ ಬೇರೆ ಸರ್. ಅದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ ಸರ್ ನಿಮಗೆ. ಈಗ ಹುಲಿ ನೋಡಿದ ತಕ್ಷಣ, ಹುಲಿ ಬೇಟೆ ನೋಡಿದ್ರಾ ಸರ್ ನೀವು? ಬಂದರೆ ಇಲ್ಲೇ ಬಂದು ಹಿಡಿತದೆ. ಅದು ಹುಲಿ ಅದು ಅಂತಂತೀವಿ. ಇದೇ ಒಂದು ಬೆಕ್ಕನ್ನ ಒಂದು ರೂಮಲ್ಲಿ ಹಾಕ್ಕೊಳ್ಳಿ ಸರ್, ಅದು ನಾವು ಹಿಂಗೆ ಸೋರ್ಕೊಂಡು ನಮ್ಮ ಜೊತೆ ಆಟ ಆಡ್ಕೊಂಡಿರುತ್ತೆ. ಬಟ್ ಯಾವಾಗ ಒಳಗಡೆ ಹಾಕಿ ನಾವು 4 ಕೇಟ್ ಹೊಡಿರಿ, ಅದು ತಿರುಗಿದ್ರೆ ಹುಲಿಗಪ್ಪ ಅದೇ ಕರೆಕ್ಟಾಗಿ ಬಂದು ಹಿಡಿಯುತ್ತೆ. ಬೆಕ್ಕೊಂದು ಇಷ್ಟೇ ಇರುತ್ತೆ. ಆ ಥರ ಅದರ ಸ್ವಾಭಿಮಾನ ಅಂತ ಬಂದಾಗ ನಾನು ಹೋಗ್ತೀನಿ, ನನ್ನ ಜೊತೆ ನಿನ್ನೂ ಕರ್ಕೊಂಡು ಹೋಗ್ತೀನಿ ಅನ್ನೋ ಲೆವೆಲ್ ಇರುತ್ತೆ. ಮಂಡ್ಯದ ಅಭಿವೃದ್ಧಿಗಾಗಿ ನಾನು ಕನಸು ಕಂಡಿದ್ದೇನೆ. 7 ಜನ ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿದ್ದೀರಿ, ಇದರ ಋಣ ನಾನು ತೀರಿಸ್ತೀನಿ ಅಂತ ಅಭಿವೃದ್ಧಿಯ ವಿಚಾರವನ್ನ ಮುಂದಿಟ್ಟು ಅನುಕಂಪಕ್ಕೆ ಕೌಂಟರ್ ನೀಡುವ ಪ್ರಯತ್ನ ಸಿಎಂ ಮಾಡಿದ್ದಾರೆ. ಇವತ್ತು ಕುಮಾರಣ್ಣ ಮುಖ್ಯಮಂತ್ರಿ ಆದ ಮೇಲೆ ನಿಮ್ಮ ಆಶೀರ್ವಾದದಿಂದ 2 ಬೆಳೆ ಭತ್ತ ಬೆಳಿಲಿಕ್ಕೆ ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನೀರಾವರಿಯ ಒಂದು ಸಮಾಲೋಚನಾ ಸಮಿತಿ ಹೇಳಿದ್ರು. ನನ್ನ ರೈತ ಭತ್ತ ನಾಟಿ ಮಾಡ್ತಾ ಇದ್ದಾನೆ ಅಂತ ಹೇಳಿ 2 ಬೆಳೆ ಭತ್ತ ಬೆಳಿಲಿಕ್ಕೆ ಇವತ್ತು ನಿಮ್ಗೆ ಅವಕಾಶ ಕೊಟ್ಟಿದ್ದೇನೆ. ಅದಷ್ಟೇ ಅಲ್ಲ, ಭತ್ತವನ್ನ ಕೊಂಡ್ಕೊಳ್ಳಿಕ್ಕೆ 100 ಕೋಟಿ ಹಣವನ್ನು ಇವತ್ತು ಸಹಾಯಧನ ಕೊಟ್ಟಿದ್ದೇನೆ ಮಂಡ್ಯ ಜಿಲ್ಲೆ ಒಂದಕ್ಕೆ. ಇದೆಲ್ಲವನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಈ ಒಂದು ಜಿಲ್ಲೆಯ ಜನತೆ ನನ್ನ ಮೇಲೆ ಹೊರಿಸಿರ್ತಕ್ಕಂಥ ಋಣದ ಭಾರ. 7 ಜನ ಶಾಸಕರನ್ನ ನನ್ನ ಜೊತೆ ಕಳಿಸ್ಕೊಟ್ರಿ ನೀವು. ಈ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ದೊಡ್ಡ ಕನಸನ್ನ ಏನು ಕಟ್ಟಿದ್ದೇನೆ. ಆ ಕನಸನ್ನು ನನಸು ಮಾಡಲಿಕ್ಕೆ ನನಗೆ 6 ತಿಂಗಳ ಅವಕಾಶ ಇದೆ. ಸುಮಲತಾ ಕೂಡ ಪ್ರಚಾರದಲ್ಲಿ ಹಿಂದೆ ಬಿದ್ದಿಲ್ಲ. ಓರ್ವ ಮಹಿಳೆಯಾಗಿ ಚುನಾವಣೆ ಎದುರಿಸಲು ನಿಂತಾಗ ನನ್ನ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ಜೆಡಿಎಸ್ ವಿರುದ್ಧ ಹರಿಹಾಯ್ತು. ನಾನು ಸುಮಾರು ಒಂದು 40 ವರ್ಷಗಳಿಂದ ಒಂದು 220 ಸಿನಿಮಾಗಳಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಅಂಬರೀಷ್ ಅವರ ಹೆಂಡತಿಯಾಗಿ ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ನಾನು ಯಾರು ಅಂತಾನೂ ಗೊತ್ತು. ಹಿಂಗಿದ್ದ ನನಗೆ ಇಷ್ಟೊಂದು ತೊಂದರೆ ಕೊಡ್ತಾರಲ್ಲ, ಬೇರೆ ಅವ್ರಿಗೆ ಇವ್ರು ಏನೇನ್ ಕಾಟ ಕೊಡ್ಬೋದು, ಏನೇನ್ ಚಿತ್ರಹಿಂಸೆ ಕೊಡ್ಬೋದು ಅಂತ ಯೋಚನೆ ಮಾಡಿ. ಮಹಿಳೆಯರ ಬಗ್ಗೆ ಗೌರವ ಇದೆ, ಅವ್ರ ಮಾತುಗಳು ಯಾರಾದ್ರೂ ಅವರ ಪಕ್ಷದಲ್ಲಿ ಒಬ್ಬರಾದ್ರೂ ಮಹಿಳೆಯರ ಬಗ್ಗೆ ಒಂದು ಕಿಂಚಿತ್ತು ಗೌರವ ಇಟ್ಕೊಂಡು ಮಾತಾಡಿರುವಂತ ಮಾತುಗಳು ನನಗೆ ತೋರಿಸಿದ್ರೆ ನಾನು ನಿಜವಾಗ್ಲೂ ಎದ್ದು ಸಲಾಮ್ ಮಾಡ್ತೀನಿ. ಇದರ ನಡುವೆ ಮಂಡ್ಯದಲ್ಲಿ ಪ್ರಚಾರದಲ್ಲಿ ತೊಡಗಿದ್ದ ನಟ ಯಶ್ ವಿರುದ್ಧ ಚಂದಾಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತೊಂದೆಡೆ ನಿಖಿಲ್ ಪ್ರಚಾರದ ವೇಳೆ ದರ್ಶನ್ ಫ್ಯಾನ್ಸ್ ಡಿ ಬಾಸ್ ಅಂತ ಕೂಗಿ ಅಡ್ಡಿಪಡಿಸಿದ್ರು. ಹೀಗೆ ಮಂಡ್ಯದ ಅಖಾಡದಲ್ಲಿ ದಿನದಿಂದ ದಿನಕ್ಕೆ ಬಿಸಿ ಏರ್ತಾ ಇದ್ದು, ಮತದಾರ ಯಾರ ಕಡೆಗೆ ವಾಲ್ತಾನೆ ಅನ್ನೋದೇ ಈಗಿರುವ ಕುತೂಹಲ. ಶ್ರೀರಂಗಪಟ್ಟಣದಿಂದ ರಾಮ್ ಜೊತೆ ಸುನಿಲ್, TV9 ಮಂಡ್ಯ. ಎಸ್, ಇದು ಯಾವ ರೀತಿಯಲ್ಲಿ ಮಂಡ್ಯದ ಚುನಾವಣಾ ಅಖಾಡದಲ್ಲಿ ದಿನಕ್ಕೊಂದು ರೀತಿಯಂಥ ತಿರುವನ್ನು ಪಡ್ಕೊಳ್ತಾ ಇದೆ ಅನ್ನುವಂಥದ್ದು ಕೂಡ ಗೋಚರ ಆಗ್ತಾ ಇದೆ. ವಿಶೇಷವಾಗಿ ಇವತ್ತು ಮುಖ್ಯಮಂತ್ರಿಯವರು ಪ್ರಚಾರದ ಕಣಕ್ಕೆ ಇಳಿದಿರುವಂಥದ್ದು, ಮತ್ತೊಂದು ಕಡೆಯಲ್ಲಿ ಸುಮಲತಾ ಅವರ ಪರವಾಗಿಯೂ ಕೂಡ ಭರ್ಜರಿಯಾದಂಥ ಪ್ರಚಾರ ಸಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸಿಎಂ ಪ್ರಚಾರದಿಂದ ಬದಲಾವಣೆ ಆಗುತ್ತೆ ಅನ್ನೋದು ಒಂದು ಭಾಗ. ಆದರೆ ನಾನು ಮಂಡ್ಯದ ಸೊಸೆ ಅನ್ನುವಂಥದ್ದು, ಯಾಕಂದರೆ ಅವರು ಮಂಡ್ಯದ ಸೊಸೆ ಆಗಿರೋ ಕಾರಣಕ್ಕೆ ಮಂಡ್ಯದ ಸೊಸೆ ಅನ್ನುವಂಥದ್ರ ಮೂಲಕವಾಗಿ ಸುಮಲತಾ ಅವರು ಮಾಡ್ತಾ ಇರುವಂಥ ಪ್ರಚಾರ, ಮತ್ತು ಅದಕ್ಕೆ ಕೌಂಟರ್ ಆಗಿ ಈಗ ಸಿಎಂ ಹೇಳ್ತಾ ಇರುವಂಥ ನಾನು ಮಂಡ್ಯದ ನಿಮ್ಮ ಮನೆಯ ಮಗ ಅನ್ನುವಂಥದ್ದನ್ನು ಜನರ ಮುಂದೆ ಹೇಳ್ತಾ ಇರುವಂತಹ ಮಾತುಗಳು ಎಷ್ಟು ಮಟ್ಟಿಗೆ ಜನರ ಮೇಲೆ ಪರಿಣಾಮಗಳನ್ನು ಬೀರೋದಕ್ಕೆ ಸಾಧ್ಯ ಆಗುತ್ತೆ, ಯಾವ ರೀತಿಯಾಗಿ ಈ ಒಂದು ಚುನಾವಣೆಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಎಲ್ಲ ವಿಚಾರದ ಬಗ್ಗೆ ಕೂಡ ಮಾತಾಡೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋಗಳಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. JDSನ ರಾಜ್ಯ ವಕ್ತಾರರು ಹಾಗೂ ಬೆಂಗಳೂರು JDS ಘಟಕದ ಅಧ್ಯಕ್ಷರಾಗಿರುವಂಥ ಆರ್ ಪ್ರಕಾಶ್ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ಕಾಂಗ್ರೆಸ್ನ ಮುಖಂಡರು ಹಾಗೂ ಸುಮಲತಾ ಅವರ ಬೆಂಬಲಕ್ಕೆ ನಿಂತಿರುವಂತಹ ಗಂಧಳ್ಳಿ ಹೇಮಂತ್ ಅವರ ಜೊತೆಗೆ ಮಂಡ್ಯದಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ.
ದ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್‌ನ ಸಹಾಯಕ ಸಂಪಾದಕರಾಗಿರುವ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಗಂಧಳ್ಳಿ ಹೇಮಂತ್ ಅವರೇ, ತಾವೇನು ಹೇಳ್ತೀರಿ? ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಾನು ಇಲ್ಲಿಯ ಮನೆ ಮಗ, ನನ್ನನ್ನ ಬೆಳೆಸಿರುವಂತಹ ನೀವು ನನ್ನ ಕೈ ಬಿಡೋದಿಲ್ಲ ಅನ್ನುವಂಥ ವಿಶ್ವಾಸ ನನಗಿದೆ ಅನ್ನುವಂತಹ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಬಹುಶಃ ಮಂಡ್ಯದ ಸೊಸೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದ ಮನೆ ಮಗನ ವಿಚಾರವೂ ಕೂಡ ಈಗ ಮುಂದೆ ಬಂದಿದೆ. ಯಾವ ರೀತಿಯಾಗಿ ನೋಡ್ತೀರಿ ಇದನ್ನ ಹೇಮಂತ್ ಅವರೇ? ಸರ್ ಹಲೋ, ಮಾತಾಡಿ, ಹೇಳಿ ಸರ್. ಕೇಳಿಸ್ತಾ ಇದ ಧ್ವನಿ? ಕೇಳ್ತಿದೆ, ಹೇಳಿ ಸರ್. ಈಗ ಮಂಡ್ಯದ ಮಗ ಅಂತಾರಲ್ಲ, ಅವ್ರು ಹುಟ್ಟಿ ಬೆಳೆದಿರೋದು ಇಲ್ಲಿ ಸರ್. ಅವರು ಹಾಸನದಿಂದ ಹುಟ್ಟಿ ಹಾಸನದ ಅರ್ಧನಹಳ್ಳಿ ಹುಟ್ಬಿಟ್ಟು ಇಲ್ಲಿ ಬಂದಿರೋ ಮಂಡ್ಯಕ್ಕೆ ಯಾವ ರೀತಿ ಮಗ ಆಗುತ್ತಾರೆ ಸರ್ ಅವರು? ಕುಮಾರಸ್ವಾಮಿ ಅವ್ರ ಮಗ ಅವರು. ಈಗ ಸುಮಲತಾ ಅವರು 28 ವರ್ಷದಿಂದ ಅಂಬರೀಷ್ ಅವ್ರು ಇಂಟಾಗರ್ ಅಂಬರೀಷ್ ಅವರು ಮಂಡ್ಯದ ಮದ್ದೂರಿನ ಮಗ. ಅವ್ರು ಸೊಸೆ ಆಗ್ತಾರೆ, ಅವ್ರ ಮೂಲ ಅವ್ರಿಗೆ ಬರಬೇಕು. ಈಗ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಹೇಗೆ ಮಗ ಮಂಡ್ಯದ ಮಗ ಆಯ್ತಾರೆ? ಎಸ್, ಖಂಡಿತ ಹೇಮಂತ್ ಅವ್ರು ಮಾತಾಡ್ತೀನಿ. ಪ್ರಕಾಶ್ ಅವರೇ, ತಾವೇನು ಹೇಳ್ತೀರಿ ಈ ಮಾತುಗಳಿಗೆ? ಯಾರೇ ಒಬ್ಬರು ಚುನಾವಣೆಗೋಸ್ಕರ ಮಗ ಅಥವಾ ಸೊಸೆ ಆಗಬೇಕಾಗಿಲ್ಲ. ಕುಮಾರಸ್ವಾಮಿ ಅವ್ರದ್ದು ಮತ್ತು ದೇವೇಗೌಡರು 60 ವರ್ಷ ಒಡನಾಟ, ಅವ್ರಿಗೆ ಗೊತ್ತಿಲ್ಲ ಬಹುಶಃ, ಏನೋ ಅಭಿಮಾನದಿಂದಲೋ ಅತಿರೇಕದಿಂದಲೋ ಮಾತಾಡ್ತಾರೆ ಆ ರೀತಿ. ದೇವೇಗೌಡರು ಕಾವೇರಿ ವಿಚಾರವಾಗಿರ್ಬೋದು, ರೈತರ ವಿಚಾರವಾಗಿರ್ಬೋದು, ಅವಿನಾಭಾವ ಸಂಬಂಧವನ್ನು ಹಾಸನ ಜೊತೆ ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ದಾರೋ, ಮಂಡ್ಯ ಜಿಲ್ಲೆ ಜೊತೆ ಕೂಡ ಅವ್ರ ರಾಜಕೀಯ ಎಂಟೈರ್ ಪೊಲಿಟಿಕಲ್ ಲೈಫಲ್ಲಿ 100 ಜನ ಅವ್ರ ಅಭಿಮಾನಿಗಳು ಆ ಜಿಲ್ಲೆಯಲ್ಲಿ ಬೆಳೆದು ಬಂದಿದ್ದಾರೆ. ದೇವೇಗೌಡರನ್ನ ಹಾಸದವ್ರು ಕೈ ಬಿಟ್ಟರು ಕೂಡ ಎಂದೂ ಕೂಡ ಮಂಡ್ಯ ಜಿಲ್ಲೆಯವ್ರ ಜನ ದೇವೇಗೌಡರನ್ನ ಕುಮಾರಸ್ವಾಮಿನ ಬಿಟ್ಟಿಲ್ಲ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕಂತ ಒಂದೇ ಒಂದು ಪ್ರೀತಿ ವಿಶ್ವಾಸ ಆ ಜನರಲ್ಲಿ ಬಂದಿದ್ದರಿಂದಲೇ ಆ ಒಂದು ಲೋಕಸಭಾ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 40,000, 30,000, 50,000 ಮತಗಳ ಅಂತರದಿಂದ ಕುಮಾರಣ್ಣನ ಹೆಸರ ಮೇಲೆ, ನಾಮಬಲದ ಮೇಲೆ ಜನ ಆ ಒಂದು ಪ್ರೀತಿನ, ಹೃದಯವನ್ನು, ಮನೆ ಮಗ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಿನವಾದಂಥ ಅಭಿಮಾನವನ್ನು ಕುಮಾರಸ್ವಾಮಿಯವ್ರ ಮೇಲೆ ಆ ಜಿಲ್ಲೆಯ ಜನ ಇಟ್ಕೊಂಡಿದ್ದಾರೆ. ಅದು ಕೇವಲ ಇಲ್ಲಿ ಯಾವುದೋ ಚುನಾವಣೆ ಇನ್ನು 4-5 ದಿನ ಕಳೆದ್ರೆ ಹೊರಟೋಗ್ಬಿಡ್ತದೆ, ಚುನಾವಣೆಗೋಸ್ಕರ ನನ್ನ ಮಗ, ನಾನು ಸೊಸೆ, ಇದೆಲ್ಲ ಅಲ್ಲ. ನಿಜವಾದಂಥ ಜನಕ್ಕೆ ಗೊತ್ತಿದೆ ಕುಮಾರಸ್ವಾಮಿಯವ್ರಿಗೂ ಮತ್ತು ಮಂಡ್ಯ ಜಿಲ್ಲೆ ಜನತೆಗೂ ಇರತಕ್ಕಂಥ ಸಂಬಂಧ. ಮಗನಿಗಿಂತ ಇರ್ಬೋದು, ತಂದೆಗಿರ್ಬೋದು, ಕೆಲವು ಸಂದರ್ಭದಲ್ಲಿ ತಂದೆಯಾಗಿ ವರ್ತನೆ ಮಾಡಿದ್ದಾರೆ, ಕೆಲವು ಸಂದರ್ಭದಲ್ಲಿ ಮಗನಾಗಿ ವರ್ತನೆ ಮಾಡಿದ್ದಾರೆ. ಎಷ್ಟೋ ಬಾರಿ ಅದರಿಂದ ರಾಜಕೀಯ ಟೀಕೆಗಳನ್ನ ಕೂಡ ವಿರೋಧಿಗಳಿಂದ ಎದುರಿಸಿದ್ದಾರೆ. ಎಸ್ ಖಂಡಿತ ಹೇಮಂತ್ ಅವರು, ಜಸ್ಟ್ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಹೇಮಂತ್ ಅವರು ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆಗೆ, ಚರ್ಚೆ ನಾವು ಮುಂದುವರಿಸೋಣ. ಶಿವಕುಮಾರ್ ಅವ್ರ ಜೊತೆ ಕೂಡ ಮಾತಾಡ್ತೀವಿ ಚಿಕ್ಕ ಬ್ರೇಕ್ ನಂತರ. ಮೃಗೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಈಗಾಗಲೇ ಪ್ರಕಾಶ್ ಅವರು ಹೇಳಿದರು, ಇಲ್ಲ ನಾವು ಚುನಾವಣೆಗಾಗಿ ಅಲ್ಲ, ಮಂಡ್ಯಕ್ಕೂ ಮತ್ತು ದೇವೇಗೌಡರ ಫ್ಯಾಮಿಲಿಗೂ ಇರುವಂಥ ಸಂಬಂಧ ಎಂಥದ್ದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಗಂಜಳಿ ಹೇಮಂತ್ ಅವರೇ, ಬಹುಶಃ ತಾವು ಕೂಡ ಇದನ್ನು ಕೇಳಿಸ್ಕೊಂಡಿದ್ರೆ, ಈ ಕಾರಣಗಳಿಗಾಗಿ ನಾವು ಮನೆ ಮಗ ಅನ್ನುವಂಥದ್ದನ್ನ ಹೇಳ್ಕೊಳ್ತಾ ಇದ್ದೀವಿ ಅನ್ನೋಂಥನ್ನು ಕೂಡ JDS ನವರು ಹೇಳ್ತಾ ಇದ್ದಾರೆ. ಬಹುಶಃ ಎಷ್ಟು ಮಟ್ಟಿಗೆ ಅಂದ್ರೆ, ನೀವು ಈಗ ಹೇಳ್ತಾ ಇದ್ರಿ ಇಲ್ಲ ಮಂಡ್ಯದ ಸೊಸೆ ಆ ಕಾರಣಕ್ಕಾಗಿ ಅನ್ನುವಂಥ ಒಂದು ಪ್ರಶ್ನೆ. ಮಂಡ್ಯದ ಸೊಸೆ ವಿಚಾರದಲ್ಲೂ ಕೂಡ ಪದೇ ಇರುವಂಥದ್ದು. ಮಂಡ್ಯದ ಸೊಸೆ ಹೌದು, ಅವರು 28 ವರ್ಷದಿಂದ, ಆದ್ರೆ ಅವರು ಎಷ್ಟು ಮಟ್ಟಿಗೆ ಅಂಬರೀಷ್ ಅವರು ಇದ್ದಾಗ ಅಲ್ಲಿ ಕೆಲಸ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಪದೇ ಎತ್ತುತ್ತಾ ಇರುವಂತಹ ಕೆಲಸವೂ ಕೂಡ ನಡೀತಾ ಇದೆ. ಇದಕ್ಕೆ ಕೂಡ ನಿಮ್ಮ ಉತ್ತರ ಏನಿರುತ್ತದೆ ಹೇಮಂತ್? ಸರ್, ಅಂಬರೀಷ್ ಅವರು ರಾಜಕಾರಣ ಮಾಡ್ಬೇಕಾದ್ರೆ ಅವ್ರು ಒಬ್ಬರೇ ಮಾಡ್ತಿದ್ರು. ಅವರು ಸಿನಿಮಾ ಇದು ಮಾಡಾಕ ಮಾಡ್ತಿದ್ರು. ಅಂಬರೀಷ್ ಜನಸೇವೆ ಮಾಡ್ತಿದ್ರು. ಅವ್ರ ತರ ಕುಟುಂಬ ರಾಜಕಾರಣ ಮಾಡ್ತಾ ಇಲ್ಲ. ಮಕ್ಕಳು, ಮೊಮ್ಮಕ್ಕಳು, ತಂದೆ, ತಾತ ಮಾಡ್ತಾ ಇಲ್ಲ. ಅವ್ರು ಅದಕ್ಕೋಸ್ಕರ ಮಾಮೂಲಿ ಅವ್ರ ಪಾಡ್ಗೆ ಅವ್ರು ಬೆಂಗಳೂರು, ಅವ್ರ ಪಾಡ್ ಮನೇಲಿದ್ರು. ಈಗ ಅಂಬರೀಷ್ ಅವ್ರು ತೀರೋದ ನಂತರ ಈಗ ಜನಗಳು ಆಕಾಂಕ್ಷೆ ಪಡ್ತಿದ್ರು, ಒತ್ತಾಡದ್ಮೇಲೆ ಬಂದು ಚುನಾವಣೆ ಸ್ಪೇಸ್ ಮಾಡಿದ್ರು. ಅಂಬರೀಷ್ ಹೆಸರು ಉಳಿಸೋಕೆ ಮಂಡ್ಯದಲ್ಲಿ ಸ್ವಾಭಿಮಾನ ಉಳಿಸೋಕೋಸ್ಕರ ಅವ್ರು ಬಂದು ಸ್ಪರ್ಧೆ ಮಾಡ್ತಿದ್ದಾರೆ. ಅದು ಹೇಳಿ ಕೇಳ್ತಿದ್ದೆ ಮಾತಾಡಿ. ಸ್ವಾಭಿಮಾನ ಸ್ಪರ್ಧೆ ಮಾಡ್ತಿದ್ದಾರೆ. ಈಗ ಇವ್ರು ಒಂದು ಹೆಣ್ಣಂಗ್ಸು ಅಂದ್ಬಿಟ್ಟು ಶ್ರೀಕಂಠೇಗೌಡರು, ಶಿವರಾಮೇಗೌಡರು ಬಾಯಿಗೆ ಬಂತರ ಆ ಗೌಡ್ತಿ ಎಲ್ಲ ನಾಯ್ಡು ಆ ಥರ ಕೀಳಾಗಿ ಮಾತಾಡೋದು. ಇವ್ರ ಮನೆ ಕುಟುಂಬದಲ್ಲಿ ಹೆಣ್ಮಕ್ಳಿಲ್ವಾ? ಸ್ವಾಭಿಮಾನ ಬೇಡವೆ ಇವ್ರಿಗೆ? ಸ್ವಾಭಿಮಾನ ಬೇಡವೆ ಹೇಳಿ ಇವ್ರಿಗೆ? ಇವತ್ತು ಪ್ರಕಾಶನ ಹೇಳಿದ್ರಲ್ಲ, ಅಂದ್ರೆ ಅಂಬರೀಷ್ ಇಲ್ದೇ ಅವರು 7 ಅಲ್ಲ 2 ಸಹ ಗೆಲ್ಲಕ್ಕಾಗ್ತಿತ್ತಲ್ಲ ಬೆಂಬಲ ಇಲ್ದಾನೆ ಮಂಡ್ಯದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ. ಅವ್ರನ್ನ ಬೇಕಾದಾಗ ಬಳಸ್ಕೊಬಿಟ್ಟು ಅವ್ರು ತೀರೋದ್ರ ಅವರ ಕುಟುಂಬಕ್ಕೆ ಎಷ್ಟೋ ಕೊಡ್ತಿದ್ದಾರೆ, ಅವ್ರ ಬಗ್ಗೆ ಎಷ್ಟು ಅಪಾದನೆ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಆಗಿರ್ಬೋದು, ಸಚಿವ ಸಂಪುಟ ಸದಸ್ಯರಾಗಿರ್ಬೋದು, ಶಾಸಕ. ಹೇಳಿ ಪ್ರಕಾಶಣ ಕೇಳಿಸ್ತದೆ, ಹೇಳಿ. ನಿಮಗಿಂತ ಹೆಚ್ಚಿನದಂತ ಗೌರವವನ್ನ ನಾವೆಲ್ಲ ಅಂಬರೀಷ್ ಅವ್ರ ಮೇಲೆ ಇಟ್ಕೊಂಡಿದ್ದಂತ ಜನ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅವತ್ತು ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿ ಯಾವ ರೀತಿ ಆ ಒಂದು ಗೌರವವಾಗಿ ನಡ್ಕೋಬೇಕಂತ ಮಾಡಿದ್ವಿ, ಆಯ್ತಾ? ದಯಮಾಡಿ ಅರ್ಥ ಇರಿ, ಹೇಮಂತ್ ಅವ್ರು ಇರಿ, ಸ್ವಲ್ಪ ಇರಿ. ಈಗ ನೀವು ಆಗ್ಲೇ ಕಡಿವಾಣ ಹಾಕ್ಬೋದಿತ್ತು ಶಿವರಾಮೇಗೌಡರಿಗೆ, ಶ್ರೀಕಂಠೇಗೌಡರಿಗೆ.
ಇರಿ ನೋಡಿ, ಅಂಬರೀಷ್ ಅವ್ರು ಯಾವತ್ತೂ ಕೂಡ ತನ್ನ ಫ್ಯಾಮಿಲಿ ರಾಜಕಾರಣಕ್ಕೆ ಬರ್ಬೇಕಂತ ಹೇಮಂತ್ ಅವರೇ ಗೊತ್ತಾಗ್ಬಿಟ್ಟಿದೆ ಹೇಳಿ. ಈಗ ಅಂಬರೀಷ್ ಅವ್ರು ಯಾವತ್ತೂ ತನ್ನ ಹೆಂಡತಿ ಬಂದು ರಾಜಕಾರಣಕ್ಕೆ ಬರಬೇಕು ಅಥವಾ ತನ್ನ ಮಗ ಬರಬೇಕಂತ ಬಯಸ್ತವ್ರೆ ಅಲ್ಲ. ಅವ್ರು ಲಾಸ್ಟ್ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಬಿ ಫಾರ್ಮ್ನ ಮನೆಗೆ ಕಳಿಸ್ದಾಗಲೂ ಕೂಡ ನನ್ನನ್ನು ಮಂತ್ರಿ ಮಾಡಲಿಲ್ಲ, ನನಗೆ ಯಾಕೆ ಬೇಕು ರಾಜಕಾರಣ, ಬೇಡ ನಾನು ಈ ಬಾರಿ ನಿಲ್ಲೋದು ಬೇಡ ಅಂತ ತೀರ್ಮಾನಕ್ಕೆ ಬಂದಂಥವ್ರು ಅಂಬರೀಷ್ ಅವರು. ದಯಮಾಡಿ ವಿಚಾರಗಳನ್ನ ತಿರ್ತಕ್ಕಂಥದ್ರಲ್ಲಿ ಇದರಲ್ಲಿ ಯಾವುದೇ ಸತ್ಯವನ್ನು ಮುಚ್ಚಿಡಬೇಡಿ ಆಯ್ತಾ. ಇವತ್ತು ಜನ ಮಂಡ್ಯದ ಜನ ಇರಿ, ಮಂಡ್ಯದ ಜನ ತುಂಬಾ ಬುದ್ಧಿವಂತರಿದ್ದಾರೆ ಇರಿ. ಹೇಮಂತವ್ರೆ ಸ್ವಲ್ಪ ಇರಿ. ಯಾಕೆ ಈಗ ನೀವು ಟಿವಿನಲ್ಲಿ ನೀವೇ ಕೇಳಿ, ನೀವೇನೇ ವಾದ ಮಾಡಿದ್ರು ಕೇಳಿ, ಕೇಳೋಣ ಸ್ವಲ್ಪ ಇಲ್ಲಿ. ನೀನೇನ್ ವಾದ ಮಾಡಿದ್ರು, ನಾವೇನ್ ವಾದ ಮಾಡಿದ್ರು, ಮಂಡ್ಯದಲ್ಲಿರ್ತಕ್ಕಂಥ 20 ಲಕ್ಷ ಜನ ತೀರ್ಮಾನ ಈಗಾಗಲೇ ಮಾಡಿದಾಗಿದೆ. ಹೇಮಂತ್ ಅವ್ರು ಜಸ್ಟ್ ಮಾತಾಡ್ತೀನಿ. ಶಿವಕುಮಾರ್ ಅವರ ಬಹುಶಃ ಇವತ್ತು ಸಿಎಂ ಅವರ ಎಂಟ್ರಿಯ ನಂತರದ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಹೋದಾಗ ಸಿಎಂ ಕೂಡ ಬಹುಶಃ ಒಂದಷ್ಟು ಅಂಶವನ್ನ, ಅಭಿವೃದ್ಧಿ ವಿಚಾರವನ್ನು ಕೂಡ ಹೇಳ್ತಾರೆ. ಜೊತೆಗೇನೆ ಭಾವನಾತ್ಮಕವಾಗಿ ಕೂಡ ನಾನು ಇಲ್ಲಿಯ ಮನೆ ಮಗ, ನನ್ನ ಮಗ ಕೂಡ ಇಲ್ಲೇ ಇರ್ತಾನೆ, ಇಲ್ಲೇ ಬದುಕ್ತಾನೆ, ಇಲ್ಲೇ ಮಣ್ಣಾಗ್ತಾನೆ, ಈ ಮಾತುಗಳು ಕೂಡ ಸಿಎಂ ಅವರಿಂದ ಕೂಡ ವ್ಯಕ್ತವಾಗ್ತಾರೆ. ಆದರೆ ಬಹಳಷ್ಟು ಅಭಿವೃದ್ಧಿಯ ವಿಚಾರಗಳ ಚರ್ಚೆಗಿಂತ ಹೆಚ್ಚಾಗಿ ಭಾವನಾತ್ಮಕ ವಿಚಾರಗಳಿಗೆ ಒತ್ತು ಕೊಡುವಂಥದ್ದು ಮಂಡ್ಯದ ಜನರನ್ನ ಸೆಳೆಯೋ ದೃಷ್ಟಿಯಿಂದ ಮುಖ್ಯ ಅಂತೇಳಿ ಅನ್ನಿಸ್ತಾ ಇದೆಯಾ ಅಂತ ಇಲ್ಲಿ ನೋಡಿ. ಚೀಫ್ ಮಿನಿಸ್ಟ್ರು ಇರೋದಿನ್ನ 4-5 ದಿನ ಇದೆ ಪ್ರಚಾರ ಮಾಡೋದಕ್ಕೆ. ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇವತ್ತು ಪ್ರಚಾರ ಮಾಡೋದ್ರಲ್ಲಿ ಅದೇನು ವಿಶೇಷ ಏನಲ್ಲ. ಯಾಕಂತಂದ್ರೆ ಗೊತ್ತಿತ್ತು ಅವರು ಮುಖ್ಯಮಂತ್ರಿಗಳಿಗೆ ಅವ್ರ ಮಗನ್ನ ತಗೊಂಬಂದು ನಿಲ್ಲಿಸಿರೋದು. ಒಂದು ಅವ್ರ ಪಕ್ಷದಲ್ಲಿ ಗೆದ್ದಿದ್ದಂಥ ಒಂದು ಸೀಟ್ ಅದು. ಎರಡನೇದಾಗಿ ಅವರ 3rd ಜನರೇಷನ್ನ ಇನ್ಸ್ಟಾಲ್ ಮಾಡಬೇಕು ಈ ಚುನಾವಣೆಯಲ್ಲಿ. ಇಂಥ ವಾತಾವರಣ ಯಾವತ್ತೂ ಸಿಗೋದಿಲ್ಲ. ಯಾಕಂತಂದರೆ ಅಫಿಷಿಯಲ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲ, 8 ಜನ ಸಿಟ್ಟಿಂಗ್ MLAಗಳಿದ್ದಾರೆ, ಅವರೇ ಮುಖ್ಯಮಂತ್ರಿಗಳಿದ್ದಾರೆ, ಪಕ್ಷದ ಪರವಾಗಿ ಒಂದು ಜಿಲ್ಲೆಯಲ್ಲಿ ವಾತಾವರಣ ಇದೆ. ಈ ಟೈಮಲ್ಲಿ ನನ್ನ ಮಗನ್ನ ಗೆಲ್ಲಿಸ್ಬೇಕು ಅನ್ನೋ ಯಾವುದೇ ತಂದೆಗಿರುವಂಥ ಒಂದು ಉತ್ಸಾಹ ಅವ್ರಿಗಿದೆ, ಎರಡನೇ ಮಾತಿಲ್ಲ. ಆದರೆ ಅವ್ರಿಗೆ ಯಾಕೆ ಆತಂಕ ಬಂದಿದೆಯೋ ಅನ್ನೋ ಗೊತ್ತಿಲ್ಲ. 3.5 ಲಕ್ಷ ಇತ್ತು ಅವ್ರದ್ದು ಲೀಡು 8 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೋಡಿದ್ರೆ. ಇದನ್ನು ಬೈ ಎಲೆಕ್ಷನಲ್ಲಿ ಶಿವರಾಮೇಗೌಡರು ಗೆದ್ದಿದ್ದು 3.5 ಲಕ್ಷ ಓಟಲ್ಲಿ. ಮತ್ತು MLA ಎಲೆಕ್ಷನಲ್ಲಿ 2.3 ಲಕ್ಷ ಓಟು ಇಂದ ಮುಂದೆ ಇತ್ತು ಎಲ್ಲ 8 ಕ್ಷೇತ್ರದಲ್ಲಿ ಹೋಲಿಸಿದ್ರೆ. ಆದರೆ ಎಲ್ಲೋ ಒಂದು ಕಡೆ ಸುಮಲತಾ ಅವರು ಶಿ ಹ್ಯಾಸ್ ಮೇಡ್ ಇನ್ರೋಡ್ಸ್ ಇನ್ ಟು ದಿ ಮಂಡ್ಯ ಕಾನ್ಸ್ಟಿಟ್ಯೂನ್ಸಿ ಆ್ಯಂಡ್ ಆಲ್ಸೋ ಟು ದಿ ಪೀಪಲ್. ಯಾಕಂದರೆ ಜನದ ಜೊತೆ ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ ಮತ್ತು ಹೆಣ್ಮಕ್ಳನ್ನ ಸೆಳೆಯುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಅವ್ರಿಗೊಂದು ಆತಂಕ ಇದೆ. ಎರಡನೇದಾಗಿ ನಾವು ಸೀರಿಯಸ್ ವಿಚಾರ ಅವ್ರಿಗೆ ಏನಾಗಿದೆ ಅಂತಂದರೆ, ಕೆಲವು MLAಗಳು ಆ್ಯಂಟಿ ಇನ್ಕಂಬೆನ್ಸಿ ಫೇಸ್ ಮಾಡ್ತಾ ಇದ್ದಾರೆ. ಕೆಲವು ಕ್ಷೇತ್ರದಲ್ಲಿ MLAಗಳಿಗೆ ನೀವು ನೋಡಿರ್ಬೋದು, ಪ್ರಚಾರಕ್ಕೆ ಹೋದಾಗ ನಿಖಿಲ್ನ ನಿಲ್ಲಿಸ್ಕೊಂಡೆ ಪ್ರಶ್ನೆ ಕೇಳ್ತಾ ಇದ್ದಂಥ ಒಂದು ಸನ್ನಿವೇಶಗಳನ್ನ ನಾವು ಟೆಲಿವಿಷನ್ನಲ್ಲಿ ನೋಡಿದ್ದೀವಿ. ಇದೆಲ್ಲ ಅವ್ರ ಗಮನಕ್ಕೆ ಬಂದಿರುತ್ತೆ. ಈ ಆ್ಯಂಟಿ ಇನ್ಕಂಬೆನ್ಸಿ ಫ್ಯಾಕ್ಟ್ರಿ ನನ್ನ ಮಗನಿಗೆ ಎಲ್ಲಾದರೂ ಒಂದು ಕಡೆ ತಿರುಗುಬಾಣ ಆಗ್ಬೋದು ಅಂತ ಅಂದ್ಬಿಟ್ಟು ಯಾವುದೇ ಥರದ ಒಂದು ಅನಾಹುತ ಆಗಬಾರ್ದು, ನನ್ನ ಮಗನ್ನ ಸುಭಿಕ್ಷವಾಗಿ ಗೆಲ್ಲಿಸ್ಕೊಂಡು ಹೋಗಬೇಕು, ಆಮೇಲೆ ನನ್ನ ಮರ್ಯಾದೆ ಪ್ರಶ್ನೆ ಅಂತ ಒಂದೇ ಒಂದು ದೃಷ್ಟಿಯಿಂದ ಅವರು ಇವತ್ತು ಎಮೋಷನಲ್ ಕಾರ್ಡ್ಸ್ ಪ್ಲೇ ಮಾಡ್ತಾ ಇದ್ದಾರೆ. ಆದರೆ ಮಂಡ್ಯ ಜನ ಏನು ಈ ಎಮೋಷನ್ಸ್, ಹೈಲಿ ಎಮೋಷನಲ್ ಪೀಪಲ್, ಎರಡನೇ ಮಾತಿಲ್ಲ ಮಂಡ್ಯ ಜನ. ಆದರೆ ಅವ್ರಿಗೆ ಗೊತ್ತು ಯಾವ ಥರ ಮಾಡಬೇಕಂತ. ಒಬ್ಬ ಮುಖ್ಯಮಂತ್ರಿಯಾಗಿ ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಯಾವತ್ತು ಹೈಯೆಸ್ಟ್ ಪ್ರಚಾರ ಮಾಡಿ ಒಂದೇ ಜಾಗದಲ್ಲಿ ಇರ್ತಾರೆ ಆವತ್ತು ಗೆಲುವು ಸುಲಭ ಇರೋದಿಲ್ಲ. ಇದೇ ಥರ 2006ರಲ್ಲಿ ಮುಖ್ಯಮಂತ್ರಿಗಳು 1 ತಿಂಗಳು ಠಿಕಾಣಿ ಹಾಕಿದ್ರು ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಸಿದ್ದರಾಮಯ್ಯನವರು GT ದೇವೇಗೌಡರು ಮೊನ್ನೆ ಚುನಾವಣೆ ನಡೆದಾಗ ಸಿದ್ದರಾಮಯ್ಯನವರು 16 ದಿನ ಪ್ರಚಾರ ಮಾಡಿದರು ಚಾಮುಂಡೇಶ್ವರಿಯಲ್ಲಿ. ಆದರೆ GT ದೇವೇಗೌಡರು ಗೆದ್ದರು. ಈ ಥರ ಭಾಳ ದಿನ ಇರೋದ್ರಿಂದ, ಭಾಳ ಜನ ಮಾತಾಡೋದ್ರಿಂದ, ಟೀಕೆಗಳು ಮಾಡೋದ್ರಿಂದ ಏನೂ ಉಪಯೋಗ ಆಗೋದಿಲ್ಲ. ಯಾಕಂದರೆ ಜನ ತೀರ್ಮಾನ ಮಾಡ್ತಾರೆ. ಜನಕ್ಕೆ ತೀರ್ಮಾನ ಮಾಡೋದಕ್ಕೆ ಬಿಡಬೇಕು. ಯಾಕಂದರೆ ಈ ಎಮೋಷ್ನಲ್ ಕಾರ್ಡ್ ಮಾಡೋದ್ರಿಂದ ಇವರಿಬ್ಬರೂ ಮಣ್ಣೆರ್ಚ್ಕೊಳ್ಳೋ ಕೆಲಸ ಮಾಡ್ತಾರೆ ಹೊರತು ಇದರಿಂದ ಜನಕ್ಕೆ ಇನ್ನಷ್ಟು ಕನ್ಫ್ಯೂಷನ್ ಆಗಿ ಗೊಂದಲಗಳಾಗುತ್ತೆ. ಮತ್ತು ಅವರ ಒಂದು ಸ್ಥಾನಗಳಿಗೆ ಗೌರವ ತರುವಂಥ ಮಾತುಗಳನ್ನ ಆಡದೇ ಇರೋದ್ರಿಂದ ಶಿವಕುಮಾರ್ ಆಗುತ್ತೆ. ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ತಂದೆಯಾಗಿ ಅವ್ರು ಮಾಡ್ತಾ ಇರೋದ್ರ ಬಗ್ಗೆ ಎರಡನೇ ಮಾತೇನಿಲ್ಲ. ಅದನ್ನು ಅವರು ಯಾಕಂದರೆ ಎಮೋಷ್ನಲ್ ಕಾರ್ಡು ಕೌಂಟ್ರ್ ಮಾಡಬೇಕು. ಸುಮಲತಾ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ನೋಡಿ, ನಾನೊಬ್ಬ ಹೆಣ್ಣಿಂಗ್ಸು ನಿಮ್ಮ ವಾಯ್ಸ್ ಆಗಿರ್ತೀನಿ ಅಂದಾಗ ಇವರು ನಮ್ಮ ಮನೆ ಮಗ ಆಗಿರ್ತೀನಿ ಅನ್ನೋದ್ರಲ್ಲಿ ಇವಾಗ ಏನಾದ್ರೆ ಒಂದು ಎಮೋಷ್ನಲ್ ಪಿಕ್ಚರ್ ಮಂಡ್ಯದಲ್ಲಿ ಓಡ್ತಾ ಇದೆ. ಈ ಕಡೆ ಶ್ರೀರಂಗಪಟ್ಟಣದಿಂದ ಆ ಕಡೆ ಮಳವಳ್ಳಿವರೆಗೂ ಕಾವೇರಿ ಹೆಂಗೆ ಓಡ್ತಾ ಇದೆಯೋ ಹಂಗೆ ಎಮೋಷ್ನಲ್ ಪಿಕ್ಚರ್ ಓಡ್ತಾ ಇದೆ. ಜನ ತೀರ್ಮಾನ ಮಾಡ್ತಾರೆ ಎಷ್ಟು ನೀರನ್ನ ತೊಗೊಬೇಕು ನದಿಯಿಂದ, ಯಾರು ಎಮೋಷ್ನಲ್ಲು ಎಷ್ಟು ಏನು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ 18ನೇ ತಾರೀಕು ತೀರ್ಮಾನ ಆಗುತ್ತೆ. ಎಸ್, ಖಂಡಿತ ಶಿವಕುಮಾರ್. ಎಸ್, ಪ್ರಕಾಶ್ ಅವರೇ. ಶಿವಕುಮಾರ್ ಅವರೇ, ತಾವು ಹೇಳಿದ್ರಿ ಮುಖ್ಯಮಂತ್ರಿಗಳು ತುಂಬ ಹೆಚ್ಚು ದಿನ ಇಲ್ಲಿರ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಮಾತನ್ನು ತಾವು ಹೇಳಿದ್ರಿ.
ಮಾನ್ಯ ಮುಖ್ಯಮಂತ್ರಿ ಇವತ್ತು ಬೆಳಿಗ್ಗೆ ಹೋಗಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಗೆ. ಬೆಂಗಳೂರಿನಲ್ಲಿ ನಿನ್ನೆ ಮೊನ್ನೆ ತುಮಕೂರಿನಲ್ಲಿ ಚಿಕ್ಕಬಳ್ಳಾಪುರ ಎಲ್ಲ ಮುಗಿಸ್ಕೊಂಡು ನಿನ್ನೆ ಹೋಗಿದ್ದಾರೆ. ಮತ್ತು ಅವರೇನು ಗಾಬರಿ ಆಗೋಂಥದ್ದೇನಿಲ್ಲ. ನಾಳೆ ಮತ್ತೆ ಅವ್ರ ಕಾರ್ಯಕ್ರಮವನ್ನು ನಾಳೆ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಮತ್ತು ತಾವು ಇನ್ನೊಂದು ಮಾತನ್ನು ಹೇಳಿದ್ರಿ, ಕುಮಾರಸ್ವಾಮಿಯವರು ಭಾವನಾತ್ಮಕವಾಗಿ ಪ್ಲೇ ಮಾಡ್ತಾ ಇದ್ದಾರೆ. ಅವರು ನಾವು ಒಪ್ಕೋತೀವಿ, ಕುಮಾರಸ್ವಾಮಿಯವರೇ ಭಾವನಾತ್ಮಕ ಜೀವಿ. ಅದು ಈಗಲಂತ ಅಲ್ಲ. ಪ್ರತಿಯೊಂದು ಕಷ್ಟದಲ್ಲಿರ್ತವ್ರನ್ನ ನೋಡಿದರೆ, ಯಾರು ತೊಂದರೆಯಲ್ಲಿರ್ತಕ್ಕಂಥವ್ರು ನೋಡಿದರೆ, ಅವ್ರ ರಾಜಕೀಯ ಜೀವನನೇ ಭಾವನಾತ್ಮಕನೇ ಕೂಡ್ಕೊಂಡೇ ಬಂದಿದ್ದು. ಹಲವಾರು ಬಾರಿ ಇಂಥ ಒಂದು ಸನ್ನಿವೇಶಗಳನ್ನ ಎದುರಿಸಕ್ಕೆ ಹೋಗಿ ಅವರು ಏನೋ ಒಂದು ಮಾತಾಡ್ತಕ್ಕಂಥದ್ದು ಇವೆಲ್ಲ ಆಗಿರ್ತಕ್ಕಂಥದ್ದು. ಮತ್ತು ತಾವು ಇನ್ನೊಂದು ಮಾತನ್ನು ಹೇಳಿದ್ರಿ, 3.5 ಲಕ್ಷ ಲೀಡಲ್ಲಿ ಗೆದ್ದರು. ಇದು ಮಂಡ್ಯ ಜಿಲ್ಲೆ JDSಗೆ ಹೇಳಿ ಕೇಳಿ ಆ ಲೀಡನ್ನ ಇನ್ನೂ ಹೆಚ್ಚು ಮಾಡ್ತಕ್ಕಂಥದ್ದು ಶಕ್ತಿ ಅಲ್ಲಿನ ಜನತೆಗಿದೆ. ನೀವೇನು ಗಾಬರಿ ಆಗುವಂಥದ್ದಿಲ್ಲ. ಶಿವಕುಮಾರ್ ಅವರು 3.5 ಲಕ್ಷ ಮತಗಳಿಗಿಂತ ಹೆಚ್ಚಿನ ಮತಗಳಲ್ಲಿ ಕೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಗೆಲ್ತಾರೆ. ಸುಮಾಲ ನೋಡಿ, ಇನ್ನೊಂದು ಹೇಳ್ತೀನಿ, ಕೇವಲ ಮಹಿಳೆ ಮತ್ತೊಂದು ಅಂತ ಅಲ್ಲ ನಾನು ಹೇಳ್ತಾ ಇಲ್ಲ. ಸುಮಲತಾ ಕೇಳಿ ಸರ್, ನಾನು ಮುಗಿಸ್ತೇನೆ 2 ನಿಮಿಷ. ಸುಮಲತಾ ಅವರು ಒಂದು ಮಹಿಳೆ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿಯ ಗ್ರೌಂಡ್ ರಿಯಾಲಿಟಿನೇ ಬೇರೆ ಇದೆ. ಜನ ಕುಮಾರಸ್ವಾಮಿಯವ್ರ ಬಗ್ಗೆ ಅಗಾಧವಾದಂಥ ಪ್ರೀತಿಯನ್ನು ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ತಾವು ಅರ್ಥ ಮಾಡ್ಕೊಳ್ಳಿ. ಅದನ್ನು ನೀವು ಯಾರೋ ಒಂದು ಎಮೋಷನ್ ಪ್ಲೇ ಮಾಡಿಬಿಟ್ರೆ, ಅಥವಾ ನಾನು ಇನ್ನೊಂದು ಮುಖ ನೋಡಿಬಿಡಿ, ನಾನು ವೈಲೆಂಟ್ ಆದ ಆ ರೀತಿ, ಆದ್ದರಿಂದ ಯಾರು ಏನು ಮಾಡಿದ್ರು ಅಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇನ್ನು ಉಳಿದಿರ್ತಕ್ಕಂಥ 8 ದಿನದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕನ್ಸಾಲ್ಟೇಟ್ ಆಗ್ತಾರೆ. ಇನ್ನೂ ಅಭೂತಪೂರ್ವವಾದಂಥ ಯಶಸ್ಸು ಸಿಗ್ತದೆ. ಎಸ್ ಖಂಡಿತ ಪ್ರಕಾಶ್ ಅವರು ಮಾತಾಡ್ತೀನಿ. ನನ್ನ ಜೊತೆಗೆ ಚರ್ಚೆ ನಾವು ಮುಂದುವರಿಸೋಣ. ಹಾಗೆಯೇ ಯಾವ್ಯಾವ ವಿಚಾರಗಳ ಬಗ್ಗೆ ಇವತ್ತು ಅಲ್ಲಿ ಪ್ರಸ್ತಾಪ ಆಗಿರತಕ್ಕಂಥ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಮಾತನಾಡುವಂಥದ್ದಿದೆ. ಚರ್ಚೆ ನಾವು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಈಗಾಗಲೇ ಪ್ರಕಾಶ್ ಅವರು ಎತ್ತಿರ್ತಕ್ಕಂಥ ಒಂದಷ್ಟು ವಿಚಾರಗಳು ಕೂಡ ಇದಾವೆ. ಬಹುಶಃ ಜರ್ನಲಿಸ್ಟ್ ಆಗಿ ಶಿವಕುಮಾರ್ ಅವರು ಮಾತನಾಡಿದ್ರು. ಅವರು ಅವರದ್ದಾದಂತಹ ಎರಡೂ ಕಡೆ ವಿಶ್ಲೇಷಣೆಯನ್ನ ಶಿವಕುಮಾರ್ ಅವರು ವ್ಯಕ್ತಪಡಿಸುವಂತಹ ಕೆಲಸವನ್ನು ಶಿವಕುಮಾರ್ ಕೂಡ ಮಾಡಿದೆ. ಶಿವಕುಮಾರ್ ಅವರು ಇಲ್ಲಿ ಮುಂದುವರೆದ ಇನ್ನೊಂದು ವಿಚಾರದ ಬಗ್ಗೆಯೂ ಕೂಡ ತಮ್ಮ ಹತ್ರ ಕೇಳಬೇಕು. ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತಹ ಮಾತು, ಮಂಡ್ಯವನ್ನು ನಾನು ನಂಬರ್ 1 ಮಾಡ್ತೀನಿ, ಇಂಡಿಯಾದಲ್ಲಿ ನಾನು ನಂಬರ್ 1 ಮಾಡ್ತೀನಿ ಅಭಿವೃದ್ಧಿಯಲ್ಲಿ ಅನ್ನುವಂತಹ ಮಾತುಗಳನ್ನು ಕೂಡ, ಒಂದಷ್ಟು ಅಭಿವೃದ್ಧಿಯ ಡೋಸ್ಗಳನ್ನು ಕೂಡ ತಮ್ಮ ಭಾಷಣಗಳಲ್ಲಿ ಅಲ್ಲಲ್ಲಿ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅಧಿಕಾರ ಅವರ ಕೈಯಲ್ಲಿದೆ. ಹೌದು, ಮಂಡ್ಯಕ್ಕಾಗಿ ನಾನೆಲ್ಲ ಸ್ಪಂದನೆ ಮಾಡಿದ್ದೇನೆ, ಬಿಜೆಪಿಯವರನ್ನ ಕೇವಲ ಮಂಡ್ಯದ ಮುಖ್ಯಮಂತ್ರಿ ಅಂತೇಳಿ ಟೀಕೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ತನ್ನ ಪ್ರಚಾರದಲ್ಲಿ ಅವರು ಬಳಕೆ ಮಾಡಿಕೊಂಡಿದ್ದಾರೆ. ಬಹುಶಃ ಈ ಮಾತುಗಳು ಎಷ್ಟರ ಮಟ್ಟಿಗೆ ಜನರನ್ನ ಮನ ಮುಟ್ಟುತ್ತೆ ಅಂತೇಳಿ, ಫಲಕಾರಿ ಆಗುತ್ತೆ ಇದು ಅಂತೇಳಿ? ಇಲ್ಲ, ಆಲ್ರೆಡಿ ಚುನಾವಣೆ ಅಂತ ಪ್ರಶ್ನೆ ಅಲ್ಲ, ಚುನಾವಣೆ ಮೊದಲನೇ. ಯಾಕಂದರೆ ಹೋದ ಸಾರಿ ಅವರು ಇಂಟರಿಮ್ ಬಡ್ಜೆಟ್ ಪ್ರೆಸೆಂಟ್ ಮಾಡಿದಾಗಲೇ ಭಾಳಷ್ಟು ಕ್ರಿಟಿಸಿಸಮ್ ಬಂದಿತ್ತು ಅಪೋಸಿಷನ್ ಪಾರ್ಟೀಸಿಂದ. ಆದರೆ ಮಗನ್ನ ಎಂ.ಪಿಗೆ ನಿಲ್ಲಿಸಬೇಕು ಅಂತ ಅವರೇನೋ ಗ್ರಾಂಟ್ ಏನು ಕೊಟ್ಟಿಲ್ಲ. ಇವತ್ತು 8,000 ಕೋಟಿ ಕೊಟ್ಟಿದ್ದಾರೆ ಅಂತಂದರೆ ಸ್ವಲ್ಪ ಕನ್ಸರ್ನ್ ಇಟ್ಕೊಂಡೆ ಅವರು. ಯಾಕಂದರೆ ಮಂಡ್ಯದಲ್ಲಿ 8 ಜನ MLAಗಳನ್ನ ಗೆಲ್ಲಿಸ್ತಾರೆ ಅಂದಾಗ ಅವ್ರಿಗೆ ಅಲ್ಲ, ಅವರಲ್ಲಿರೋದೇ 38 ಜನ, ಅದರಲ್ಲಿ 8 ಜನ ಮಂಡ್ಯದಿಂದನೇ ಬರ್ತಾರೆ ಅಂದಾಗ ಸಹಜವಾಗಿ ಅಷ್ಟೊಂದು ದುಡ್ಡು ಕೊಡ್ತಾರೆ. ಯಾಕಂದರೆ ಅವ್ರ ಬಗ್ಗೆ, ಮಂಡ್ಯದ ಬಗ್ಗೆ ಮತ್ತೆ ಎಲೆಕ್ಷನ್ ಮೊದಲು ಅವ್ರು ಪ್ರಾಮಿಸ್ ಮಾಡಿದ್ರು. ಆಮೇಲೆ ಅವ್ರಿಗೆ ಅಧಿಕಾರ ಸಿಕ್ಕಿರಲಿಲ್ಲ. ಒಂದು 12 ವರ್ಷದಿಂದ 14 ವರ್ಷದಿಂದ ಅವ್ರಿಗೆ ಅಧಿಕಾರ ಸಿಕ್ಕಿರಲಿಲ್ಲ. ಆವಾಗ ಸಿಕ್ಕಿದ್ದು ಬಿಟ್ಟರೆ ಮತ್ತೆ ಈಗಲೇ ಅವ್ರಿಗೆ ಅವಕಾಶ ಸಿಕ್ಕಿದ್ದು. ಹಾಗಾಗಿ ಸಹಜವಾಗಿ ಅವರು ಎಲ್ಲಿ ಸ್ಟ್ರಾಂಗ್ ಪಾಕೆಟ್ಸ್ ಇರುತ್ತೆ ಅಲ್ಲಿ ಗ್ರಾಂಟ್ಸ್ ಕೊಡ್ತಾರೆ. ಬಟ್ ಇದನ್ನ ಹೇಳೋದ್ರ ಮುಖಾಂತರ ಮತ್ತೆ ಅವರು ರಿಯೇಟ್ರೇಟ್ ಮಾಡ್ತಾ ಇದ್ದಾರೆ ಅಷ್ಟೇ, ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಜನಕ್ಕೆ ಆಲ್ರೆಡಿ ಗೊತ್ತಿದೆ ಅವರು ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ ಅಂತ. ಬಟ್ ಏನಂತಂದರೆ ಇವತ್ತು ಕುಮಾರಸ್ವಾಮಿ ಅವರು ಅದಕ್ಕಿನ್ನೂ ಅವರು ಕೊಟ್ಟಿರೋ ದುಡ್ಡನ್ನ ಕರೆಕ್ಟಾಗಿ ಪೈಪ್ಲೈನಲ್ಲಿ ಇರೋದನ್ನ ಪ್ರಾಜೆಕ್ಟ್ಸ್ನ ಟೇಕ್ ಆಫ್ ಮಾಡಿ ಇವತ್ತು ಎಕ್ಸಿಕ್ಯೂಟ್ ಮಾಡೋಂಥ ಕೆಲಸಗಳು ಈಗಾಗಲೇ ಪ್ರಾರಂಭ ಆಗಬೇಕಾಗಿತ್ತು. ಬಟ್ ಚುನಾವಣೆ ಬಂದಿದೆ, ಮೊನ್ನೆ ತಾನೇ ಬಡ್ಜೆಟ್ ಆಗಿರೋದು, ಅದ್ರ ಬೇರೆ ಪ್ರಶ್ನೆ. ಬಟ್ ಇದು ಒಂದು ಮಟ್ಟಕ್ಕೆ ಪ್ರಭಾವ ಅಂತೂ ಡೆಫಿನೆಟಾಗಿ ಬೀರುತ್ತೆ. ಯಾಕಂದರೆ 5,000 ಕೋಟಿ ಇರ್ಬೋದು, 8,000 ಕೋಟಿ ಇರ್ಬೋದು, ಇಟ್ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಯಾಕಂದರೆ ಮಂಡ್ಯಗೆ ಇಷ್ಟು ವರ್ಷಗಳ ಕಾಲ ಏನೂ ಸಿಕ್ಕಿರಲಿಲ್ಲ. ಅಂದರೆ ಏನು ಸಿಕ್ಕಿರಲಿಲ್ಲ ಅಂದರೆ ಒಂದು 400 ಕೋಟಿನೋ 500 ಕೋಟಿನೋ ಕೊಡ್ತಾಯಿದ್ರು. ಯಡಿಯೂರಪ್ಪನವ್ರ ಸರ್ಕಾರನೂ ಕೊಟ್ಟಿದೆ, ಸಿದ್ದರಾಮಯ್ಯನವ್ರ ಸರ್ಕಾರನೂ ಕೊಟ್ಟಿತ್ತು, SM ಕೃಷ್ಣ ಅವ್ರ ಸರ್ಕಾರನೂ ಕೊಟ್ಟಿತ್ತು. ಆದರೆ ಇವರು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ. ಈ ವಾಂಟೆಡ್ ಟು ಮೇಕ್ ಎನ್ ಅಪೀಲ್. ಯಾಕಂತಂದರೆ ಒಂದು ಇಂಪ್ರೆಸ್ ಮಾಡುವಂಥ ಒಂದು ಚುನಾವಣೆ ಭಾಷಣ ಅಂದಾಗ ಈ ಥರದ್ದು ಒಂದು ಇಂಪ್ರೆಸ್ ಮಾಡುವಂಥ ಒಂದು ಪ್ರಯತ್ನ ಸಹಜವಾಗಿ ಎಲ್ಲರೂ ಮಾಡ್ತಾರೆ. ಅದನ್ನು ಮುಖ್ಯಮಂತ್ರಿಗಳು ಸ್ವಲ್ಪ ಒಂದು ಅಜ್ಜೆ ಮುಂದೆ ಹೋಗಿ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ಖಂಡಿತ ಶಿವಕುಮಾರ್ ಅವರು. ಆದರೆ ಗದಳಿ ಹೇಮಂತ್ ಅವರೇ, ತಾವೇನು ಹೇಳ್ತೀವಿ? ಯಾಕಂದರೆ CM ಈಗ ಇಂಡಿಯಾದಲ್ಲೇ ನಂಬರ್ 1 ಮಾಡ್ತೀನಿ ಮಂಡ್ಯವನ್ನ ಅಭಿವೃದ್ಧಿಯಲ್ಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬಹುಶಃ ಅಧಿಕಾರದಲ್ಲಿ ಅವರು ಇದ್ದಾರೆ, ಅವರು ಈ ಮಾತುಗಳನ್ನು ಹೇಳ್ತಾ ಇರುವಾಗ ನೀವು ಅದನ್ನು ಎಷ್ಟು ಮಟ್ಟಿಗೆ ಇಲ್ಲ ಇದರಿಂದ ಮಾಡೋಕ್ಕಾಗೋದಿಲ್ಲ, ನೀವೇ ಮಾಡ್ತೀರಿ ಅನ್ನೋದನ್ನ ಎಷ್ಟು ಮಟ್ಟಿಗೆ ಹೇಳಕ್ಕೆ ಸಾಧ್ಯ ಆಗುತ್ತೆ ನಿಮಗೆ? ಸರ್, ಇಂಡಿಯಾವನ್ನ ಮಂಡ್ಯ ಮಾಡೋಕ್ಕಾಗಲ್ಲ. ಇವ್ರು 800 ಕೋಟಿ ಕೊಟ್ಟ ಉದ್ದೇಶ ಏನು ಅಂದರೆ ತಮ್ಮ ಮಗನ ರಾಜಕೀಯ ಭವಿಷ್ಯ ಮುಂದೆ ಎಲ್ಪ್ ಅಲ್ಲಿ ಒಂದು ಉದ್ದೇಶದಿಂದ ಮಾಡಿದ್ರು ಅಷ್ಟೇನೆ. ಇವರು ಅಭಿವೃದ್ಧಿ ಮಾಡಲಿಲ್ಲ. ಮಗನ ರಾಜಕೀಯ ಭವಿಷ್ಯ ಅದು ಮುಂದಿನ ಲೋಕಸಭೆ ಟಿಕೆಟ್ ಕೊಡ್ಸ್ಬಿಟ್ಟು ನಾವು ಅಧಿಕಾರದಲ್ಲಿ ಇದ್ದಂಗೆ ಮಗನ MP ಮಾಡಿಬಿಟ್ಟು ಒಂದು ರಾಜಕೀಯ ಭದ್ರ ನೆಲೆ ಮಾಡಬೇಕು ಅಂದ್ಬಿಟ್ಟು ಅವರು 800 ಕೋಟಿ ಮತ್ತಾರು ಓಲೈಸ್ಕೊಳ್ಳೋಕೆ ನೋಡಿದ್ರು ಹೊರತು ಆ ವಿಷಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಮಾಡಿತ್ತು? ಅವರು ಮಂಡ್ಯಕ್ಕೆ ಮುಖ್ಯಮಂತ್ರಿನೋ ಇಲ್ಲ ಇಡೀ ಕರ್ನಾಟಕ ಮುಖ್ಯಮಂತ್ರಿನೋ ಸರ್ವೋತ್ತಮ ಮುಖ್ಯಮಂತ್ರಿನೋ ಅವರು?
ಹೇಳಿ ಅವರು ಈಗ ಎಷ್ಟೀಗ ಈಗ 800 ಕೋಟಿ ಅಂತಾರಲ್ಲ, ಎಷ್ಟು ಅಭಿವೃದ್ಧಿ ಆಗೈತೆ, ಕೆಲಸ ಸ್ಟಾರ್ಟ್ ಮಾಡಿದ್ರೆ ಹೋಗಿ ನೋಡಿ ಒಂದ್ ಸ್ವಲ್ಪ. ನೀವೇ ಮಾಧ್ಯಮದವ್ರಿಗೆ ಇದು ಮಾಡಿ, 9-10 ತಿಂಗಳಾಯ್ತು ಅಧಿಕಾರಕ್ಕೆ ಬಂದು, ಏನು ಅಭಿವೃದ್ಧಿ ಹೇಳಿ. ಈಗ ಸಾಲ ಮನ್ನಾ ಮಾಡಿದೆ ಅಂತಾರೆ, ಈಗ ನೋಟಿಸ್ ಕಳಿಸ್ತಾರೆ, ಮಾಮೂಲಿ ಈಗ ರೈತರು ಅನುಭವಿಸ್ತಾ ಇದಾರೆ. ಇಲ್ಲಿ ಹೇಮಂತ್ ಅವರೇ ಎಷ್ಟು ರೈತರಿಗೆ ಅನುಕೂಲ ಆಗೈತೆ. ಹೇಮಂತ್ ಅವರೇ, ಮಂಡ್ಯದ ರೈತರು ರಾಷ್ಟ್ರೀಕೃತ ಬ್ಯಾಂಕ್ ಅಂತಾರೆ ನೋಡಿ, ಮಂಡ್ಯದ ರೈತರು ಆತ್ಮಹತ್ಯೆ ಮಾಡ್ತಾರೆ. ಪ್ರಕಾಶಣ, ನಾನು ರೈತನೇ. ಆಯ್ತಪ್ಪ, ಸಂತೋಷ. ನಾನು ರೈತನೇ, ಕೇಳ್ಕೊಳ್ಳಿ. ನೀನು ರೈತನೇ, ನಾನು ರೈತನೇ, ಸಂತೋಷ. ರೈತರಿಗೆ ಸಹಾಯ ಮಾಡಿದ್ರೆ ಅದ್ರಲ್ಲೇನು ಮಸಳಿ ಕಲ್ಲು ಹುಡುಕ್ತಕ್ಕಂತ ಕೆಲಸ. ಮಂಡ್ಯ ಜಿಲ್ಲೆನಾಗಿ ನೀನು ನಮ್ ಜಿಲ್ಲೆಗೆ ಇಷ್ಟ ಹಣ ಬಂದಿದೆಯಲ್ಲ ಅಂತ ಹೆಮ್ಮೆ ಪಡ್ಬೇಕು. ಕಲ್ಲು ಹುಡುಕ್ತಲ್ಲ, ಸಿದ್ದರಾಮಯ್ಯನವರು ಮಾಡಿದ್ರು. ಇರಪ್ಪ, ಅವತ್ತು ಮಂಡ್ಯ ಜಿಲ್ಲೆನಲ್ಲಿ ಇರೇ ಮಂಡ್ಯ ಜಿಲ್ಲೆನಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಕುಮಾರಣ್ಣ ಅವತ್ತೇ ಕನ್ಸ್ಕೊಂಡ್ಬಿಟ್ಟಿದ್ರೆ ನನ್ನ ಮಗನ ನಿಲ್ಲಿಸ್ತೇನೆ ಮಂಡ್ಯದಲ್ಲಿ ಅಂತ. ಅವತ್ತೆಲ್ಲ ಪ್ರತಿಯೊಂದು ರೈತರ ಮನೆಗೆ ಬಂದು ಸಾಂತ್ವನ ಹೇಳಿ ತನ್ನ ವೈಯಕ್ತಿಕವಾದಂತ ಸಹಾಯ ಮಾಡಿ ಬಂದ್ರಲ್ರಿ. ಇವತ್ತಿಂದೇನ್ರಿ ನೆನ್ನೆ ಮನೆ ಕುಮಾರಸ್ವಾಮಿ ಸಂಬಂಧ ಮಂಡ್ಯ ಜಿಲ್ಲೆಗೆ ನೋಡೋಣ. ಇರೋ ಹೇಮಂತ್ ಅವರು ಪ್ರಕಾಶ್ ಅವರು ಹೇಳಿರ್ತಕ್ಕಂಥ ಅವತ್ತೆಲ್ಲೋಗಿದ್ರಿ ಇವರು ಸೊಸೆ ಎಲ್ಲೋಗಿರಪ್ಪ, ನಿಮ್ ಸೊಸೆ ಎಲ್ಲೋಗಿದ್ರಪ್ಪ ಅವತ್ತು? ಈ ವಿಚಾರವನ್ನ ಪ್ರಸ್ತಾಪಿಸ್ತಾ ಇದ್ದಾರೆ. ನೀವು ಮಂಡ್ಯದ ಸ್ವಾಭಿಮಾನದ ಬಗ್ಗೆ ನೀವು ಕೇಳಿದ್ರೆ, ಆದ್ರೆ ರೈತರ ಆತ್ಮಹತ್ಯೆ ಮಾಡಿದಾಗ ನೀವ್ ಯಾರು ಕೂಡ ಬಂದಿಲ್ಲ. ಇವತ್ತು ಪ್ರಚಾರಕ್ಕೆ ಬರ್ತಾ ಇರೋರು ಯಾರು ಬಂದಿರ್ಲಿಲ್ಲ. ನಾನು ಹೋಗಿ 55,000 ರೂಪಾಯಿ ಕೊಟ್ಟೆ. ಆದ್ರೆ ಸ್ವಾಭಿಮಾನ ನೀವು ಕೂಡ ಮಾತಾಡ್ತಾ ಇದ್ರಿ, ಇದು ಮಂಡ್ಯದ ಸ್ವಾಭಿಮಾನದ ಪ್ರಶ್ನೆ. ಸ್ವಾಭಿಮಾನದ ವಿಚಾರದಲ್ಲಿ ರೈತರ ಆತ್ಮಹತ್ಯೆ ವಿಚಾರವನ್ನು ಪ್ರಸ್ತಾಪಿಸಿರುವುದು ಯಾವ ರೀತಿಯಾಗಿ? 20 ಕೋಟಿ ಜಾಗ ಕೊಟ್ಟರು. ಅವ್ರು ಯಾರು? ಒಕ್ಲಿಕ್ ಸಮಾಜ ಅಲ್ಲ, ಸುಮಿತ್ ಅವ್ರಿಗೆ ಮಡಿವಾಳ ಸಮಾಜದವರು. ಕುಮಾರಸ್ವಾಮಿ ಅವ್ರು ಕೊಡ್ಲಿಲ್ಲ ಅಂತ ಕೇಳಿ 20 ಕೋಟಿ ಜಾಗ ಕೊಟ್ಟರು. ಪಾಪ ವೀರ ಇದ್ದಂಗೆ. ಅದ್ ನೀವು ಮಾಡಿದ್ರ? ನಿಮ್ ಸರ್ಕಾರ ಏನ್ ಮಾಡ್ತು? ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. ಜಮೀನ್ದಾರ್ ಕೊಟ್ಟರು. ಕೇಳೋಣ, ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. ಇರ್ಲಿ, ಸಂತೋಷ. ಈಗ ನೋಡ್ರಿ, ಈಗ ಇದೇ ಸೇವೆನ ನಿಮ್ಮ ಅಕ್ಕವರು ಚುನಾವಣೆ ನಂತರ ಕೂಡ ಮುಂದುವರಿಸಲಿ. ಮಂಡ್ಯ ಜಿಲ್ಲೆ ಬಗ್ಗೆ ಇದೇ ಕಾಳಜಿನ ಇಟ್ಕೊಳ್ಳಿ. ಚುನಾವಣೆ ಫಲಿತಾಂಶ ಏನೇ ಬರ್ಲಿ, ನಾವಂತೂ JDS ಪಕ್ಷದವರು, ಕುಮಾರಣ್ಣ, ದೇವೇಗೌಡರು, ನಿಖಿಲ್ ಇದೇ ಅವಿನಾಭಾವ ಸಂಬಂಧವನ್ನ ಮಂಡ್ಯ ಜಿಲ್ಲೆ ಜೊತೆ ಇಟ್ಕೊಂಡಿರೋಂತ ಜನ ಇಟ್ಕೊಂಡೇ ಇರ್ತೇವೆ. ಆದ್ರೆ ಅಲ್ಲಿ ಅವರು ಹೇಮಂತ್ ಅವ್ರದ್ದು ಪ್ರಶ್ನೆನ ಎತ್ತಿದ್ರು, ಇವ್ರು ಕೇವಲ ಮಂಡ್ಯದ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿನ ಅಂತ ಹೇಳಿ. ಯಾಕಂದ್ರೆ ಮಂಡ್ಯಕ್ಕಾಗಿ ಇಷ್ಟು ಕಾಳಜಿಯನ್ನು ವಹಿಸಿ, ಹೌದು ಮಂಡ್ಯದಲ್ಲಿ ನಿಮ್ಗೆ ಇಷ್ಟು ಜನ ಗೆಲ್ಸಿದ್ರು ಅಂತ, ಹಾಗಾದ್ರೆ ಉಳಿದವ್ರನ್ನ ಜನ ಗೆಲ್ಸಿಲ್ಲ. ಉಳಿದ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಆಯ್ಕೆಯಾಗಿ ಬಂದಂತವ್ರು ಸರ್, ಮುಖ್ಯಮಂತ್ರಿಯಾಗಿ ಒಂದು ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಇಡೀ ರಾಜ್ಯಕ್ಕೆ ಸೇರಿದಂತವ್ರು. ಕೇವಲ ಒಂದು ಜಿಲ್ಲೆ ಹಾಸನಗೆ, ಮಂಡ್ಯಗೆ ಮಾತ್ರ ಮುಖ್ಯಮಂತ್ರಿ ಅಲ್ಲ. ಆದ್ರೂ ಕೂಡ ಇರೋಣ, ಆದ್ರೂ ಕೂಡ ಇವತ್ತು ಹಿಂದೇನೂ ಕೂಡ ಮುಖ್ಯಮಂತ್ರಿಗಳು ತನ್ನ ದೌರ್ ಜಿಲ್ಲೆ ಇರ್ಬೋದು, ಎಲ್ಲೆಲ್ಲಿ ಅವ್ರ ಬೆಂಬಲ ಸಿಕ್ಕಂತ ಜಿಲ್ಲೆಗಳ ಎಲ್ಲಿ ಸಮಸ್ಯೆ ಇದೆ ಅಲ್ಲೆಲ್ಲ ಪರಿಹಾರ ಮಾಡ್ತಕ್ಕಂಥದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಪ್ರತಿಯೊಬ್ಬರು ಮಾಡಿದ್ದಾರೆ. ಅದೇನು ಕುಮಾರಸ್ವಾಮಿ ಹೊಸದಾಗಿ ಮಾಡಿರ್ತಕ್ಕಂಥದ್ದಲ್ಲ. ಕೇವಲ ನನ್ನ ಮಗನ ಮುಂದೆ ಒಂದು ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಚುನಾವಣೆ ಬರ್ತದೆ, ಆ ಸಂದರ್ಭದಲ್ಲಿ ನಿಲ್ಲಿಸ್ಬೇಕಂತ ದುರುದ್ದೇಶ ಇಟ್ಕೊಂಡು ಮಾಡಿದ್ದಂಥದ್ದು ಅಲ್ಲ. ದಯಮಾಡಿ ಇದೆಲ್ಲ ಮಂಡ್ಯ ಜಿಲ್ಲೆ ಜನರಿಗೆ ಮನವರಿಕೆ ಆಗಿದೆ. ಇದನ್ನು ನಾವು ಹೊಸದಾಗಿ ಇವತ್ತು ಹೋಗಿ ನಾವು ಮನವರಿಕೆ ಮಾಡಿಕೊಡ್ತದ್ದು ಅಂಥದ್ದು ಏನಿಲ್ಲ. ಅವತ್ತು ವಿಧಾನಸೌಧದಲ್ಲಿ ಇದೇ ಯಡಿಯೂರಪ್ಪನವ್ರು ಹೇಳಿದರು, ಇದು ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಗೆ ಸೇರಿದಂಥ ಮುಖ್ಯಮಂತ್ರಿ, ಹಾಸನ ಜಿಲ್ಲೆಗೆ ಸೇರಿದಂಥ ಮುಖ್ಯಮಂತ್ರಿ. ಯಾಕೆ ಅನಿಸ್ಕೋಬೇಕಾಯ್ತು ಅವತ್ತು ಯಡಿಯೂರಪ್ಪರ ಹತ್ರ ಈ ಮುಖ್ಯಮಂತ್ರಿಗಳು? ಬಜೆಟ್ ಹಾಸನ ಜಿಲ್ಲೆಗೆ ಮಾತ್ರ ಸೇರಿದಂಥದ್ದು, ಮಂಡ್ಯ ಜಿಲ್ಲೆ ಮಾತ್ರ ಸೇರಿದಂಥದ್ದು. ರೈತ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು ಕೇವಲ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ. ಇವೆಲ್ಲವನ್ನ ಟೀಕೆಗಳನ್ನ ಕಾವೇರಿ ವಿಚಾರವಾಗಿ ದೇವೇಗೌಡರು 86ನೇ ವಯಸ್ಸಿನಲ್ಲಿ ಹೋಗಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪ್ರತಿಭಟನೆ ಕೂತ್ರಲ್ಲ ಸ್ವಾಮಿ, ಅವತ್ತೇ ಈ ಕಾಣಿಸ್ತಾ ಇಲ್ಲ ಇವತ್ತು ಕಾವೇರಿ ಉಳಿಸ್ಬೇಕಂತ. ರಾಜಕೀಯವಾಗಿ ಏನೇ ಮಾತಾಡಿದ್ರು ಕೂಡ ಕಾವೇರಿ ವಿಚಾರದಲ್ಲಿ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಸ್ವಾಮಿ ಅಂಬರೀಷ್ ಅವರು. ನೋಡಿ ಸ್ವಾಮಿ, ಅರ್ಥ ಮಾಡ್ಕೊಳ್ಳಿ. ಅವತ್ತು ರಾಜೀನಾಮೆ ಕೊಟ್ಟು ಬಂದ್ರು ಸ್ವಾಮಿ, ಅವತ್ತು ಕೇಂದ್ರ ಅಧಿಕಾರ ಸ್ಥಾನ ಬೇಡ ಅಂತ. ನಾವು ಅಂಬರೀಷ್ ನೋಡ್ರಿ, ನಾವು ಅಂಬರೀಷ್ ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ. ಕೇಳಿ, ಅಂಬರೀಷ್ ಅವ್ರನ್ನ ನಾವು ಟೀಕೆ ಮಾಡ್ತಾ ಇಲ್ಲ. ಅಂಬರೀಷ್ ಅವ್ರ ಬಗ್ಗೆ ಇದೇ ಅಂಬರೀಷ್ ಅವ್ರ ಕೇಳಿ, ಇದೇ ಅಂಬರೀಷ್ ಅವರ ಅಂತ್ಯ ಸಂಸ್ಕಾರದಲ್ಲಿ ಸರ್ಕಾರ ನಡ್ಕೊಂಡ ರೀತಿಯನ್ನು ಕೂಡ ಟೀಕೆ ಮಾಡಿದ್ರು. ಇದೇ ಹೇಮಂತ್ ಇರೋಣ ಸ್ವಲ್ಪ ಇದೇ ಹೇಮಂತ್ ಇದೇ ಕುಮಾರಸ್ವಾಮಿಗಳು ಅಂಬರೀಷ್ ಅವ್ರು ನಿಧನರಾದಂತ ಸಂದರ್ಭ 3 ದಿನ ಮನೆಗೆ ಬರ್ದೆ ಮಾಡಿದಂತ ಪ್ರಕ್ರಿಯೆಗಳನ್ನು ಕೂಡ ಟೀಕೆ ಮಾಡ್ಬೇಕಾಯ್ತು ಸೋಷಿಯಲ್ ಮೀಡಿಯಾದಲ್ಲಿ. ಇದೇ ಕುಮಾರಣ್ಣನ ಟೀಕೆ ಮಾಡಿಸಿದ್ರು, ಹಂಗಿಸಿದ್ರು. ಅಂಬರೀಷ್ ಅವ್ರ ಬಗ್ಗೆ ಇಷ್ಟೆಲ್ಲ ಕಾಳಜಿ ತೋರಿಸ್ತಾ ಇದ್ದಾರೆ. ಎಲ್ಲ ಕಲಾವಿದರ ಬಗ್ಗೆ ಇದೇ ಕಾಳಜಿ ಇಟ್ಕೊಂಡಿದ್ದಾರ. ಅವ್ರ ಜಾತಿಯವರು ಅಂತ ಕಾಳಜಿ ತೋರಿಸ್ತಾ ಇದ್ದಾರೆ, ಮಂಡ್ಯ ಜಿಲ್ಲೆಯವರು ಅಂತ ಕಾಳಜಿ ತೋರಿಸ್ತಾ ಇದ್ದಾರೆ. ಈ ಮಾತನ್ನ ಹೇಳಿದವ್ರು ಯಾರು? ಹೇಮಂತ್ ಅವ್ರೆ, ಈ ಮಾತುಗಳಿಗೆ ತಾವೇನ್ ಹೇಳ್ತೀರಿ?
ಸರ್ ಅಂತ ಸಿಚುವೇಶನ್ ಸಿಕ್ಕಿದ್ರೆ ಅದನ್ನ ಉಪಯೋಗಿಸ್ಕೊಳ್ಳೋದು ಈ ಕರ್ನಾಟಕ ಯಾರು ಫಸ್ಟ್ ದೇವೇಗೌಡ ಕುಟುಂಬದವರು. ಈ ಸಾವಲ್ಲೂ ರಾಜಕೀಯ ಮಾಡೋರು ಯಾರು ಅಂದ್ರೆ ದೇವೇಗೌಡ ಕುಟುಂಬದವ್ರು, ಇನ್ಯಾರು ಅಲ್ಲ. ಅಂಬರೀಷ್ನ ಸಾವನ್ನ ರಾಜಕೀಯಕ್ಕೆ ಬಳಸ್ಕೊಂಡ್ರು ಅಷ್ಟೇನೆ. ಯಾರು ಬಳಸ್ಕೊಂಡ್ರು? ಅಂಬರೀಷ್ ಸಾವನ್ನ ರಾಜಕೀಯಕ್ಕೆ ಬಳಸ್ಕೊಂಡ್ರು. ಅಂಬರೀಷ್ ಅಂತ ಮಹಾನ್ ಕಲಾವಿದರಿಗೆ ಕೇಳ್ರಿ, ಅಂಬರೀಷ್ ಅಂತ ಹೋರಾಟಗಾರರಿಗೆ, ಅಂಬರೀಷ್ ಅಂತ ಮಹಾನ್ ಕಲಾವಿದರಿಗೆ ಗೌರವ ಕೊಟ್ಟಿದ್ದು ತಪ್ಪೇನ್ರಿ? ಅಂಬರೀಷ್ ಆತ್ಮೇಲೆ ಅವ್ರ ಹೆಂಡತಿನ ಯಾವ ರೀತಿ ಮಾಡ್ತಾ ಇದ್ರಿ, ಅವ್ನ ಮಗುನ ಯಾವ ರೀತಿ ನೋಡ್ಕೊತಾ ಇದ್ರಿ ಗೊತ್ತಾಯ್ತಾ ಈಗ? ಯಾವ ತರ ನೋಡ್ಕೊತಾ ಇದ್ರಿ ಸ್ವಾಮಿ? ಈಗ ಅಂಬರೀಷ್ ಇದ್ದಾಗ ಚುನಾವಣೆಯಲ್ಲಿ ಅಂಬರೀಷ್ ವಿಲ್ ಮಾಡ್ಬಿಟ್ಟು ಹೋಗಿದ್ರು. ನಿಮ್ಗೆ ಅಂಬರೀಷ್ ವಿಲ್ ಮಾಡ್ಬಿಟ್ಟು ಹೊರಟೋಗಿದ್ರು. ಸುಮಲತನ ನಿಲ್ಸಿ ನೆಕ್ಸ್ಟ್ ವಿಲ್ ಮಾಡಿ ನೀವಲ್ಲ ನಾನಲ್ಲ, ಮತದಾರ ನಿರ್ಧಾರ ಮಾಡ್ಬಿಟ್ಟಾರೆ. ಸ್ವಾಭಿಮಾನಿಗಳು ಮಂಡ್ಯದ ನಿರ್ಧಾರ ಮಾಡ್ಬಿಟ್ಟಾರೆ. ಯಾರ ಮನೆ ಕಳ್ಸ್ಬೇಕು, ಕೌಂಟಿಂಗ್ ಅಲ್ಲಿ ಇದೆಯಲ್ಲ, ನಾನು ನೋಡ್ತೀನಿ. ಬಾ ಹೇಮಂತ್, 23ನೇ ತಾರೀಕು ಮಂಡ್ಯ ಡಿಸಿ ಕಚೇರಿ ಮುಂದೆ ನೋಡೋಣ. ಬಾ 23 ಕಾದ್ ನೋಡಿ, ದ್ವಾರ ಜಾಸ್ತಿ ಇಲ್ಲ, ಕಾದ್ ನೋಡಿ ಸ್ವಾಮಿ, ಪ್ರಕ್ಷಣ ಕಾದ್ ನೋಡಿ. ಆಯ್ತು, ಡಿಸಿ ಕಚೇರಿ ಮುಂದೆ ನೋಡೋಣ. ಎಲ್ಲಿ ಮಾಡ್ಬೇಕು ಗೊತ್ತಾಗ್ಬಿಟ್ಟೈತೆ. ರಾಜ್ಯ ಜನ ಹೇಳ್ತಾರೆ ಯಾರು ಅಂತ. ಸಮಯ ಸಾಧಕ ಕುಟುಂಬದವರು ನೋಡಿ ಬುಡ್ಕಾಯ್ತದೆ, ನೋಡಿ ಗೊತ್ತಾಯ್ತದೆ ಯಾರು ಸ್ವಾಭಿಮಾನ ಬಾವುಟ ಆಡ್ತದ, ನಿಮ್ದ ಮಹಿಳೆ ಹೊತ್ತ ಬಾವುಟ ಆಡ್ತದ ನೋಡಿ. ಸಿಕ್ಕ ಟಿವಿ ಇದೇ ವಾಯ್ದಿಲಿ ಬರಕ ಡಿಬೇಟ್ ಬರೋದು ಬಿಡಿ, ನೋಡೋಣ. ಆದ್ರೆ ಹೇಮಂತರೇ, ಈಗ ಸ್ವಾಭಿಮಾನದ ವಿಚಾರವನ್ನ ಕೇಳಿದ್ರಿ, ಯಾರು ಸರ್ ಸ್ವಾಭಿಮಾನ ಅಂದ್ರೆ ನನ್ಗೆ ಏನಂತ ಅರ್ಥ ಆಯ್ತಲ್ಲ? ಏನ್ ಸ್ವಾಭಿಮಾನ? ನಾನು ಚುನಾವಣೆ ನಿಂತಿದ್ದೀನಿ, ಅದು ಸ್ವಾಭಿಮಾನನ? ನಾನು ಮಹಿಳೆ, ಅದು ಸ್ವಾಭಿಮಾನನ? ಏನಿದೆ ಅದರಲ್ಲಿ? ಚುನಾವಣೆ ಇದ್ರೆ ಹೋರಾಟ ಮಾಡಿ, ಜನ ಬೆಂಬಲ ಇದ್ರೆ ಗೆಲ್ಲಿ. ನೀವು ಹೋಗ್ತಕ್ಕಂಥ ದಾರಿ ಸರಿ ಇದ್ರೆ ಇರೋಣ. ನೀವು ಹೋಗ್ತಕ್ಕಂಥ ದಾರಿ ಸರಿ ಇದ್ರೆ, ನಿಮ್ಮ ಅಂಬರೀಷ್ ಅಭಿಮಾನಿಗಳಲ್ಲಿ ನಮ್ ಸುಮಲತಾ ಮಾಡ್ತಿರ್ತಕ್ಕಂಥ ಕೆಲಸ ಸರಿ ಇದೆ ಅಂತ ಕೇಳ್ತೀರಿ. ಅದ್ಬಿಟ್ಟು ಸ್ವಾಭಿಮಾನ, ನಾನು ಉಚ್ಚೇಗೌಡ ಇವೆಲ್ಲ ಎತ್ತಕ್ಕಂಥದ್ದು ಪ್ರಯತ್ನ ಇಲ್ಲ. ಹೇಮಂತ್ ಅವರೇ, ನಾಯ್ಡು ಅನ್ನೋದು ಇನ್ನೊಂದು ಕೆಟ್ಟ ಮಾತಾಡ್ದಲ್ಲ ಅವ್ರು. ನಾನು ಈಗ ನಾನಾಗ್ಲೇ ನನ್ನ ವಿಡಿಯೋ ಮಾಫಿಂಗ್ ಮಾಡ್ತಾ ಇದ್ದಾರೆ, ಕ್ಯಾಶೆಟ್ ಬಿಡುಗಡೆ ಮಾಡ್ತಾರೆ. ನಾವೇ ನಮ್ಗಂತ ದುರ್ಗತಿ ಬಂದಿಲ್ಲ. ಮಾತಾಡ್ತೀನಿ ಹೇಮಂತ್, ಜಸ್ಟ್ ನಿಮ್ ಜೊತೆಗೆ ಮತ್ತೆ ಮಾತಾಡ್ತೀನಿ. ಚರ್ಚೆ ನಾವು ಮುಂದುವರ್ಸೋಣ ಚಿಕ್ಕ ಬ್ರೇಕ್ ನಂತರ. ವೀರೇಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರ್ಸೋಣ. ಮಂಡ್ಯದ ವಿಚಾರ ಬಂದಾಗಲೆಲ್ಲ ಸ್ವಾಭಿಮಾನದ ಪ್ರಶ್ನೆಯ ಒಂದು ಚರ್ಚೆ ಶುರುವಾಗುತ್ತೆ. ನಮ್ಮ ಸ್ಟುಡಿಯೋದಲ್ಲೂ ಕೂಡ ಈಗ ಅದೇ ನಡೀತಾ ಇರುವಂಥದ್ದು. ಇಬ್ರು ಕೂಡ ಸ್ವಾಭಿಮಾನ, ಮಂಡ್ಯದ ಸ್ವಾಭಿಮಾನ ಅಂದ್ರೆ ಏನು ಅನ್ನುವಂಥದ್ದನ್ನ ಕೇಳ್ತಾ ಇರುವಂಥದ್ದು. ಇವತ್ತು ಪ್ರಚಾರದ ಸಂದರ್ಭದಲ್ಲೂ ಕೂಡ ಇದೇ ಸ್ವಾಭಿಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ದರ್ಶನ್ ಅವರು ಹೇಳ್ತಾರೆ ಸ್ವಾಭಿಮಾನ ಅಭಿಮಾನಕ್ಕಿಂತ ದೊಡ್ಡದು ಸ್ವಾಭಿಮಾನ ಅನ್ನುವಂಥದ್ದು. ಸಿಎಂ ಹೇಳ್ತಾ ಇದ್ದಾರೆ ಸ್ವಾಭಿಮಾನ ಆವಾಗ ಎಲ್ಲೂ ಹೋಗಿತ್ತು, ನಿಮಗೆ ಮಂಡ್ಯದಲ್ಲಿ ರೈತರು ಸತ್ತಾಗ ಎಲ್ಲೂ ಹೋಗಿತ್ತು ಅನ್ನುವಂತಹ ಮಾತುಗಳನ್ನು ಸಿಎಂ ಕೇಳ್ತಾ ಇರುವಂಥದ್ದು. ಇವರಿಬ್ಬರ ಮಾತುಗಳು ಹೇಗಿತ್ತು ಅನ್ನೋದನ್ನು ನೋಡೋಣ. ಸರ್, ಈ ಸಲ ಎಲ್ಲರೂ ಸ್ವಾಭಿಮಾನದಲ್ಲಿ ನಿಂತಿದ್ದಾರೆ ಸರ್. ಅಭಿಮಾನ ಬೇರೆ, ಸ್ವಾಭಿಮಾನ ಇನ್ನೂ ಬೇರೆ ಸರ್. ಅದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ ಸರ್ ನಿಮಗೆ. ಈಗ ಹುಲಿ ನೋಡಿದ ತಕ್ಷಣ, ಹುಲಿ ಬೇಟೆ ನೋಡಿದ್ರಾ ಸರ್ ನೀವು? ಬಂದರೆ ಇಲ್ಲೇ ಬಂದು ಹಿಡಿತದೆ, ಅದು ಹುಲಿ ಅದು ಅಂತಂತೀವಿ. ಇದೇ ಒಂದು ಬೆಕ್ಕನ್ನ ಒಂದು ರೂಮಲ್ಲಿ ಹಾಕ್ಕೊಳ್ಳಿ ಸರ್, ಅದು ನಾವು ಹಿಂಗೆ ಸೋರ್ಕೊಂಡು ನಮ್ಮ ಜೊತೆ ಆಟ ಆಡ್ಕೊಂಡಿರುತ್ತೆ. ಬಟ್ ಯಾವಾಗ ಒಳಗಡೆ ಹಾಕಿ ನಾವು 4 ಕೇಟ್ ಹೊಡಿರಿ, ಅದು ತಿರುಗಿದ್ರೆ ಹುಲಿಗಪ್ಪ ಅದೇ ಕರೆಕ್ಟಾಗಿ ಬಂದು ಹಿಡಿಯುತ್ತೆ. ಬೆಕ್ಕೊಂದು ಇಷ್ಟೇ ಇರುತ್ತೆ. ಆ ಥರ ಅದರ ಸ್ವಾಭಿಮಾನ ಅಂತ ಬಂದಾಗ ನಾನು ಹೋಗ್ತೀನಿ, ನನ್ನ ಜೊತೆ ನಿನ್ನೂ ಕರ್ಕೊಂಡು ಹೋಗ್ತೀನಿ ಅನ್ನೋ ಲೆವೆಲ್ ಇರುತ್ತೆ. ಸುಮಾರು 200 ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಯಾರಾದರೂ ಬಂದು ನಿಮ್ಮ ಒಂದು ಕುಟುಂಬಕ್ಕೆ, ಆ ರೈತ ಆತ್ಮಹತ್ಯೆ ಮಾಡ್ಕೊಂಡಂತ ಕುಟುಂಬದ ನಮ್ಮ ವಿಧವೆ ತಾಯಿ, ಆ ಕುಟುಂಬದ ಅನಾಥ ಮಕ್ಕಳಿಗೆ ಏನಾದರೂ ಒಂದು ಸಾಂತ್ವನದ ಮಾತಾಡಲಿಕ್ಕೆ ಯಾರಾದರೂ ಬಂದ್ರ, ಇವತ್ತು ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ನಾವು ನಿಮ್ಮ ಪರವಾಗಿದ್ದೇವೆ, ನಿಮ್ಮ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಸ್ವಾಭಿಮಾನ ಎತ್ತಿಡಲಿಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾರೆ. ಈ ಜಿಲ್ಲೆಯ ಸ್ವಾಭಿಮಾನವನ್ನ ಎತ್ತಿಡಿಯತಕ್ಕಂಥ ಕೆಲಸ ಮಾಡಿದ್ರೆ, ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗ ಅಂತಕ್ಕಂಥ ಭಾವನೆಯಲ್ಲಿ ನಾನೇ ಇದ್ದೇನೆ. ಈ ಕುಮಾರಣ್ಣ ಇವತ್ತು ನಿಮ್ಮ ಸ್ವಾಭಿಮಾನವನ್ನ ಎತ್ತಿಡಿದ್ದಾರೆ. ಬಹುಶಃ ಶಿವಕುಮಾರ್ ಅವರೇ, ಈ ಸ್ವಾಭಿಮಾನ ಅನ್ನುವಂಥದ್ದು ಚುನಾವಣೆ ಬಂದಾಗಲೆಲ್ಲರಿಗೂ ಕೂಡ ಎಲ್ರಿಗೂ ಸ್ವಾಭಿಮಾನದ ವಿಚಾರ ಬಹಳ ಜೋರಾಗಿ ನೆನಪಾಗುತ್ತೆ. ಸ್ವಾಭಿಮಾನ ಅನ್ನೋದನ್ನ ಕೇಳ್ತಾ ಹೋಗ್ತಾರೆ. ಜನ ಯಾರ ಸ್ವಾಭಿಮಾನವನ್ನು ನೋಡಬೇಕು ಅಂತ ನೋಡಿ, ನಾನು ಇನ್ನೊಂದು ಕ್ಲಾರಿಫೈ ಮಾಡ್ಬಿಡ್ತೀನಿ. ನಾನು ಆಗ್ಲಿಂದ ಪ್ರಕಾಶ್ ಮತ್ತೆ ಇನ್ನೊಬ್ಬ ಸ್ನೇಹಿತರು ಮಾತಾಡೋದನ್ನ ನೋಡ್ತಾ ಇದ್ದೆ. ಅಲ್ಲಿ ಏನಾಗಿದೆ, ಇವರು ಸುಮಲತಾ ಅವರು ಅಂಬರೀಷ್ ಅವರು ನಿಲ್ಬಾರ್ದು ಅಂತ ಹೇಳಿದ್ರು, ಬಂದು ನಿಂತಿದ್ದಾರೆ ಅಂತ ಒಂದು ಕಡೆಗೆ ಹೇಳ್ತಾರೆ. ಇನ್ನೊಂದು ಕಡೆಗೆ ಯಾಕೆ ಇವ್ರು ಬಂದು ನಿಲ್ಬೇಕಾಗಿತ್ತು ಅಂತ ಇವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಚುನಾವಣೆ ಸುಮಲತಾ ಬಂದು ನಿಂತಿದ್ದು ತಪ್ಪೇನಲ್ಲ. ಯಾಕಂತಂದರೆ ಅಂಬರೀಷ್ ಅವರು ಆ ತೀರ್ಮಾನ ಮಾಡಿದ್ರು. ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದರು ನಾನು ಚುನಾವಣೆ ನಿಲ್ಲೋದಿಲ್ಲ ಅಂತ ಅಂದ್ಬಿಟ್ಟು. ದೇವೇಗೌಡರು ಹೇಳಿದರು ಚುನಾವಣೆ ನಿಲ್ಲೋದಿಲ್ಲ ಅಂತ. ಆದರೆ ಪರಿಸ್ಥಿತಿಗಳು ಬಂದಾಗ
ಅವರಿಗೆ ದೇ ಹ್ಯಾವ್ ಎವ್ರಿ ರೈಟ್ ಟು ಕಂಟೆಸ್ಟ್ ಒಂದು. ಆಮೇಲೆ ಸ್ವಾಭಿಮಾನದ ವಿಚಾರ ಬಂದಾಗ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಸ್ವಾಭಿಮಾನದ ಪ್ರಶ್ನೆ ಏನಾಗ್ತಾ ಇದೆ ಅಂತಂದರೆ, ಸ್ವಾಭಿಮಾನದ ಹೆಸರಲ್ಲಿ ಆ ಒಂದು ಎಮೋಷ್ನಲ್ ಕಾರ್ಡ್ನ ಪ್ಲೇ ಮಾಡೋದ್ರ ಜೊತೆಗೆ ಅವ್ರು ಏನು ಹೇಳ್ತಾ ಇದ್ದಾರೆ, ಸುಮಲತಾ ಈಸ್ ಇಂಡೈರೆಕ್ಟ್ಲಿ ಸೇಯಿಂಗ್ ದಟ್ ಐ ಆಮ್ ನೇಟಿವ್ ಆಫ್ ದಿಸ್ ಪ್ಲೇಸ್, ನಾನು ಮಂಡ್ಯದವಳು, ನಾನು ಮಂಡ್ಯ ಸೊಸೆ, ನಾನು ಹಂಗಾಗಿ ನಿಮ್ಮ ಸ್ವಾಭಿಮಾನದ ಇದಿರಲಿ, ನನಗೊಂದು ವೋಟ್ ಹಾಕಿ ಅಂತ ಅಂದ್ಬಿಟ್ಟು. ಅಟ್ ದಿ ಸೇಮ್ ಟೈಮ್ ಶಿ ಇಸ್ ಸೇಯಿಂಗ್ ನಿಖಿಲ್ ಈಸ್ ಆನ್ ಔಟ್ಸೈಡರ್ ಅನ್ನೋದ್ರ ಬಗ್ಗೆ ಅವರು ಇಂಡೈರೆಕ್ಟಾಗಿ ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ. ಅಂದರೆ ಹೇಳಕ್ಕೆ ಹೋಗದೇ ಇದ್ರೂ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ಮಂಡ್ಯದವರು ನೀವು ನಮ್ಮನ್ನು ಗೆಲ್ಲಿಸ್ಕೋಬೇಕು, ನಾವು ಇದೇ ಸ್ಥಳೀಯರು ಅಂತ ಒಂದು ಆ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಅವ್ರ ತಂದೆ ನಮಗೂ ನನ್ನ ಮಗನಿಗೊಂದು ಅವಕಾಶ ಕೊಡಿ, ನಾನು ಇಲ್ಲೇ ಮಣ್ಣಲ್ಲಿ ಮಣ್ಣಾಗ್ತಾನೆ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇರೋದ್ರ ಬಗ್ಗೆ ಅವರೂ ಸ್ವಾಭಿಮಾನದ ಕಾರಣ ಯಾವ ಥರ ಪ್ಲೇ ಮಾಡ್ತಾ ಇದ್ದಾರೆ, ಎಮೋಷ್ನಲ್ ಆಗಿ ಪ್ಲೇ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನನ್ನ ತಂದೆ ನಿಮಗೆ ಸೇವೆ ಮಾಡಿದ್ದಾರೆ ದೇವೇಗೌಡರು, ನಾನು ನಿಮ್ಗೆ ಸೇವೆ ಮಾಡ್ತಾ ಇದ್ದೀವಿ, ನನ್ನ ಮಗನೂ ನಿಮಗೆ ಸೇವೆ ಮಾಡೋದಕ್ಕೆ ಬಂದಿದ್ದಾನೆ, ಹಂಗಾಗಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಈ ಎರಡೂ ಕಾರ್ಡ್ ಇರೋದು ಒಂದು ಔಟ್ಸೈಡರ್ ಕಾರ್ಡ್, ಇಂಡೈರೆಕ್ಟಾಗಿ ಸುಮಲತಾ ಪ್ಲೇ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇದನ್ನು ಸಬ್ಸಿಡೈಸ್ ಮಾಡೋದಕ್ಕೆ ಇವರು ಎಮೋಷ್ನಲ್ ಆಗಿ ಇದನ್ನು ಅಪೀಲ್ ಮಾಡ್ಕೊಳ್ತಾ ಇದ್ದಾರೆ ಜನಕ್ಕೆ. ಹಂಗಾಗಿ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ಸ್ವಾಭಿಮಾನದ ಪ್ರಶ್ನೆ ಹೇಳ್ಕೊಂಡೆ ಇವತ್ತು ಶ್ರೀನಿವಾಸ್ ಪ್ರಸಾದ್ ಚುನಾವಣೆಗೆ ಹೋಗಿರೋದು. ಯಾಕಂತಂದರೆ ನಾನು ನಂಜನಗೂಡಲ್ಲಿ ನನ್ನ ಸೋಲಿಸಿದ್ರು, ಹಂಗಾಗಿ ನಾನು ಇನ್ನೊಂದು ಸಾರಿ ಗೆಲ್ಲಬೇಕು, ನನ್ನ ಪಕ್ಷದ ವತಿಯಿಂದ ನಾನು ಅದು ಅವರು ರಿಟೈರ್ಮೆಂಟಿಂದ ವಾಪಸ್ ಬಂದಿದ್ದಾರೆ ಅಂತಂದರೆ ಅವರು ಇಂಥ ಪ್ರಶ್ನೆಗಳು ಎತ್ಕೊಂಡೆ ಬಂದಿರೋದು. ಹಂಗಾಗಿ ಎಲ್ಲೋ ಒಂದು ಕಡೆ ಒಂದು ಡೆವಲಪ್ಮೆಂಟು ಪರವಾಗಿ ಇವತ್ತು ಚುನಾವಣೆ ನಡಿಬೇಕು ಹೊರತು ಇಶ್ಯೂಸ್ ಮೇಲೆ ಸ್ವಾಭಿಮಾನದ ವಿಚಾರದಲ್ಲ. ನಾನು ನಿಮಗೊಂದು ಸೆಕೆಂಡಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ. ಇವತ್ತು ಶಿವಮೊಗ್ಗದಲ್ಲಿ ಎಲೆಕ್ಷನ್ ಆಗಿದ್ದು ನೀವು ನೋಡಿದ್ದೀರಿ, ನಾವು ನೋಡಿದ್ದೀವಿ. ಗೀತಾ ಶಿವರಾಜ್ಕುಮಾರ್ ಅವರು ಕಂಟೆಸ್ಟ್ ಮಾಡಿದ್ರು. ಆ ಚುನಾವಣೆ ನೋಡಿ ಇವತ್ತು ಕರ್ನಾಟಕದಲ್ಲಿ ಒಂದು ಮಾಡೆಲ್ ಎಲೆಕ್ಷನ್ ನಾನು ನೋಡಿರೋದು. ಶಿವರಾಜ್ಕುಮಾರ್ ಆಗಲಿ ಅವ್ರ ಮಿಸ್ಸಸ್ ಆಗಲಿ ಯಾರನ್ನೂ ಟೀಕೆ ಮಾಡಲಿಲ್ಲ. ಚುನಾವಣೆನ ಭಾಳ ಚೆನ್ನಾಗಿ ಫೇಸ್ ಮಾಡಿದ್ರು, ಎಲ್ಲರ ವಿಶ್ವಾಸನ ಗಳಿಸಿದ್ರು. ಸೋತ್ರೇನು ಅವ್ರು ಭಾಳಷ್ಟು ಫ್ರೆಂಡ್ಸ್ನ ಇವತ್ತು ಅವರು ಭಾಳ ಜನ ಹೃದಯನ ಗೆದ್ಬಿಟ್ಟು ಬಂದರು ಅವರು. ಈ ಥರದ ಒಂದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮಂಡ್ಯದಲ್ಲಿ ಆ ಥರ ಚುನಾವಣೆ ಆಗಬೇಕು. ಯಾಕಂದರೆ ಚುನಾವಣೆ ಆಗೋಗುತ್ತೆ 4-5 ದಿನದಲ್ಲಿ, ಜನ ಒಬ್ಬರನ್ನೊಬ್ಬರು ಮುಖ ನೋಡಬೇಕು, ಅವರು ಅನ್ಯೂನ್ಯವಾಗಿ ಬದುಕಬೇಕು. ಹಂಗಾಗಿ ಈ ಥರದ ಒಂದು ಗೀತಾ ಶಿವರಾಜ್ಕುಮಾರ್ ಒಂದು ಮಾಡಲಾಗಬೇಕು ಹೊರತು ಈ ಥರ ಸ್ವಾಭಿಮಾನದ ವಿಚಾರ ಆಗಲಿ ಇನ್ನೊಂದು ವಿಚಾರ ಆಗಲಿ ಇವತ್ತು ಹೋಗ್ತಾ ಇರೋದು ನೋಡಿದ್ರೆ ಇಟ್ ಹಸ್ ಗಾನ್ ಟೂ ಪರ್ಸನಲ್, ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ಯಾರೋ ಒಬ್ಬ ಬರ್ತಾನೆ ಅಲ್ಲಿ ಗಲಾಟೆ ಮಾಡ್ತಾರೆ. ನಿಜ 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 ಶಿವಕುಮಾರ್ ಅವರೇ. ಆದ್ರೆ ಹೇಮಂತ್ ನಿಮ್ಮ ಈ ಸ್ವಾಭಿಮಾನದ ವಿಚಾರದಿಂದಾಗಿ ಎಷ್ಟು ಮಟ್ಟಿಗೆ ಮಂಡ್ಯಕ್ಕೇನು ಸಿಗುತ್ತೆ ಅಂತ ಹೇಳಿ, ಮಂಡ್ಯಕ್ಕೇನು ಸಿಗುತ್ತೆ ಅಂತ ಸ್ವಾಭಿಮಾನದ? ಸರ್, ಮಂಡ್ಯಕ್ಕೆ ಸ್ವಾಭಿಮಾನಕ್ಕೆ ಜಯ ಸಿಗ್ತದೆ ಅಷ್ಟೇನೆ. ಸ್ವಾಭಿಮಾನ ಜನಗಳಿಗೆ, ಸ್ವಾಭಿಮಾನಿ ಜನತೆ ಅವ್ರಿಗೆ ಜಯ ಸಿಗುತ್ತೆ. ಇವತ್ತು ಅವ್ರು ಎಷ್ಟು ಮೋಸ ಮಾಡಿದ್ರು ಅಂದ್ರೆ, ಒಂದು ಹೆಣ್ಣೆಂಗ್ಸ್ ಮೇಲೆ 3 ಸುಮಲತಾ, ಅವ್ರ ನೈತಿಕತೆ ಆಯ್ತಾ ರಾಜಕೀಯ ಮಾಡಕ್ಕೆ? 3 ಸುಮಲತಾ ಬೇಕಾಯ್ತಾ ಅವ್ರಿಗೆ? ಒಂದ್ ಹೆಣ್ಣೆಂಗ್ಸ್ ಚುನಾವಣೆ ರೀತಿ ಮಾಡ್ಬೇಕು. ಸುಮಲತಾ ಚುನಾವಣೆ ಗೊತ್ತಿಲ್ಲ, ನಾನು ಹೇಳ್ತೀನಿ 28 ಕಡೆ ಕೂಡ ಯಾವ ಅಭ್ಯರ್ಥಿಗಳು ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ನನ್ಗೂ ಅದೇ ಹೆಸರಿದೆ ಅಂತ ಕೆಲವು ಕಡೆ 8 ಜನ ನಿಂತಿದ್ದಾರೆ. ಸ್ವಲ್ಪ ಇರ್ರಿ, ಕೆಲವು ಕಡೆ 8 ಜನ ನಿಂತಿದ್ದಾರೆ, ಕೆಲವು ಕ್ಷೇತ್ರದಲ್ಲಿ 3 ಜನ ನಿಂತಿದ್ದಾರೆ, ಕೆಲವು ಕ್ಷೇತ್ರ 5 ಜನ. ಇದು ಇವತ್ತಿನ ಕಥೆ ಅಲ್ಲ, ಇದು ಇಲ್ಲಿ ಹೊಸದಾಗಿ ಏನು ಎದುರ್ಕೊಂಡು ಈ ಸುಮಲತಾ ಅಂಬರೀಶ್ ಅವ್ರಿಗೆ ಎದುರ್ಕೊಂಡು ನಾವ್ ಯಾವ್ದು ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ. ಇವೆಲ್ಲ ಕತೆ ಕಟ್ಟಕ್ ಹೋಗ್ಬೇಡಿ. ಇರೋಣ ಸ್ವಲ್ಪ, ಇನ್ನು 3-4 ದಿನ ಇದೆ. ಈಗ ಈ 3-4 ದಿನ ಇದೆಲ್ಲ ಕತೆ ಬಿಟ್ಬಿಟ್ಟು ಸ್ವಲ್ಪ ಗೌರವಯುತವಾಗಿ ಹೋರಾಟ ಮಾಡಿ, ಚುನಾವಣೆ ಇದೆ ಈ 3-4 ದಿನದಲ್ಲಿ. ಅದ್ ಬಿಟ್ಬಿಟ್ಟು ಇನ್ನೊಬ್ಬ ಸುಮಲತಾ ಸೃಷ್ಟಿ ಮಾಡಿದ್ರು, ಹೆಣ್ಣಿಗೆ ಅಪಮಾನ. ಯಾರು ಹೆಣ್ಣಿಗೆ ಅಪಮಾನ ಮಾಡಿದ್ದಾರೆ? ದೇವೇಗೌಡರ ಕುಟುಂಬದ ಬಗ್ಗೆ ಅಂಬರೀಶ್ ಅವರೇ ಒಂದು ಮಾತಾಡಿರ್ಲಿಲ್ಲ. ಕೇಳ್ರಿ, ಸ್ವಲ್ಪ ಕೇಳ್ರಿ. ದೇವೇಗೌಡರ ಕುಟುಂಬದ ಬಗ್ಗೆ ಅಂಬರೀಶ್ ಅವರೇ ಒಂದೇ ಒಂದು ದಿನ ಚಕಾರ ಎತ್ತಿರ್ಲಿಲ್ಲ. ಇವತ್ತು ನೀವು ಅಂಬರೀಶ್ ಅವ್ರ ಹೆಸರು ಹೇಳ್ಕೊಂಡು ದೇವೇಗೌಡರ ಕುಟುಂಬವನ್ನ, ಕುಮಾರಸ್ವಾಮಿ ಅವ್ರ ಕುಟುಂಬವನ್ನ ಅವೇಳವಾಗಿ ಮಾತಾಡ್ತಾ ಇದ್ದೀರಿ ನೋಡಿ. ಇದೇ ನೀವು ಮಾಡ್ತಾ ಈ ನಡವಳಿಕೆಗಳೇ ನಿಮ್ಮನ್ನ ಅಧಪತನಕ್ಕೆ ತಳ್ಳುತ್ತದೆ. ಪ್ರಕಾಶ್ ಅವರೇ, ಹೇಮಂತ್ ಅವರೇ, ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಶಿವಕುಮಾರ್ ತಮಗೂ ಕೂಡ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಇದು ಇವತ್ತಿನ ವಿಶೇಷ ದಿನದ ಸುದ್ದಿಗಾಗಿ ನೋಡ್ತಾ ಇರಿ TV9.